ಇವತ್ತು ನಾವು ನೋಡೋ ಟಾಪಿಕ್ ಡ್ಯೂಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್. ಅಂದ್ರೆ ಮ್ಯಾಟರ್ ಯಾವ್ದೋ ಒಂದು ಪಾರ್ಟಿಕಲ್ ಇದೆ ಅಂದ್ರೆ ಅದಕ್ಕೆ ಎರಡು ನೇಚರ್ ಇರುತ್ತೆ. ಸೊ ಅದು ಯಾವ್ದು ಎರಡು ನೇಚರ್ ಅನ್ನೋದು ನಾವು ನೋಡೋಣ. ಓಕೆ, ಇದಕ್ಕೂ ಮುಂಚೆ ಅದನ್ನ ಬಗ್ಗೆ ಈ ಚಾಪ್ಟರ್ ಅಲ್ಲಿ ನಾವು ಏನೇನು ಓದ್ತೀವಿ ಅನ್ನೋದನ್ನ ನೋಡ್ಕೊಳ್ಳೋಣ. ಸೊ ರಿವ್ಯೂ: ಡ್ಯೂಯಲ್ ನೇಚರ್ ಆಫ್ ಮ್ಯಾಟರ್ ಅಂಡ್ ರೇಡಿಯೇಷನ್ ಚಾಪ್ಟರ್ deals with the duality in the nature of matter, namely particle nature and a wave nature. ಅಂದ್ರೆ ಈ ಚಾಪ್ಟರ್ ಅಲ್ಲಿ ನಾವು ಏನೇನೆಲ್ಲ ಓದ್ತೀವಿ ಅಂದ್ರೆ ಇದರಲ್ಲಿ ಎರಡು ನೇಚರ್ ಇರುತ್ತೆ. ಮ್ಯಾಟರ್ ಅಂದ್ರೆ ಯಾವ್ದೋ ಒಂದು ವಸ್ತುಗೆ ಎರಡು ನೇಚರ್ ಇರುತ್ತೆ. ಒಂದು ಪಾರ್ಟಿಕಲ್ ನೇಚರ್ ಅಂದ್ರೆ ಮೂವ್ ಆಗೋ ನೇಚರ್ ಇದೆ. ಇನ್ನೊಂದು ವೇವ್ ನೇಚರ್. ವೇವ್ ಅಂದ್ರೆ ಗಾಳಿಯಲ್ಲಿ ಹೆಂಗ್ ಅದು ವೇವ್ ಆಗುತ್ತೆ, ಹೆಂಗ್ ಓಡುತ್ತೆ. ಸೊ ಆ ತರ ಎರಡು ನೇಚರ್ ಇದೆ, ಅದನ್ನ ನಾವು ನೋಡಕ್ಕಿದೀವಿ. ಅದಾದ್ಮೇಲೆ light behaves as both as a wave and as a particle. ಇದರಲ್ಲಿ ಈ ಚಾಪ್ಟರ್ ಅಲ್ಲಿ ನಾವು ಲೈಟ್ ಬಗ್ಗೆ ತಿಳ್ಕೊಳ್ತೀವಿ. ಸೊ ಲೈಟ್ ಅಂದ್ರೆ ನಮ್ಗೆ ಗೊತ್ತು. ಸೊ ಒಳಿ ಹೆಂಗ್ ಬರತ್ತೆ, ಲೈಟ್ ಹೆಂಗ್ ಬರತ್ತೆ, ಅದ್ರಲ್ಲಿ ಏನೇ ನೇಚರ್ಸ್ ಇದೆ ಅನ್ನೋದು. ಒಂದು ವೇವ್ ನೇಚರ್. ವೇವ್ ಅಂದ್ರೆ ಅದು ಹೆಂಗು ವೇವ್ ತರ ಮೇಲೆ ಕೆಳಗಡೆ ಎಲ್ಲ ಹೋಗ್ತಾ ಇದೆಯೋ ಅದು. ಅದಾದ್ಮೇಲೆ ಪಾರ್ಟಿಕಲ್. ಪಾರ್ಟಿಕಲ್ ಅಂದ್ರೆ ಒಂದ್ ಪ್ಲೇಸ್ ನಿಂದ ಅದು ರೌಂಡ್ ಆಗುತ್ತೆ. ಸೊ ಓಕೆನಾ, ಸೊ ಅದು ಇದೆ ಅಂತ ಹೇಳ್ತಾರೆ. Then, so here we got to know that light constitutes of photons, or in other words, light contains particles which are the packet of energy. ಅಂದ್ರೆ ಇದರಿಂದ ಲೈಟ್ ಅಲ್ಲಿ ಫೋಟಾನ್ಸ್ ಇದೆ. ಅದು ಹೆಂಗಿದೆ ಅಂದ್ರೆ ಇದು ಕನ್ಸಿಸ್ಟ್ ಆಫ್ ಪಾರ್ಟಿಕಲ್ಸ್. ಆ ಲೈಟ್ ಅಲ್ಲಿ ಪಾರ್ಟಿಕಲ್ಸ್ ಇದೆ, ಪ್ಯಾಕ್ಡ್ ಆಫ್ ಎನರ್ಜಿ. ಆ ಪಾರ್ಟಿಕಲ್ಸ್ ಹೆಂಗಿದೆ ಅಂದ್ರೆ ಎನರ್ಜಿ ಪ್ಯಾಕ್ಡ್ ಆಗಿದೆ. ಎನರ್ಜಿ ಅಂದ್ರೆ ಅದರಿಂದ ಸ್ಟ್ರೆಂತ್ ಎಷ್ಟಿದೆ, ಫುಲ್ ಸ್ಟ್ರೆಂತ್ ಅಲ್ಲಿ ಅದು ಪ್ಯಾಕ್ ಆಗಿದೆ ಆ ಪಾರ್ಟಿಕಲ್ಸ್ ಅಂತ ನಾವು ತಿಳ್ಕೊಳಕ್ ಇದೀವಿ ಈ ಚಾಪ್ಟರ್. ಸೊ ನಾವು ಎರಡು ನೇಚರ್ ಇದೆ ಅಂತ ಹೇಳ್ತಾ ಇದೀವಿ. ಯಾವ್ಯಾವ್ದು ನೇಚರ್? ವೇವ್ ನೇಚರ್ ಮತ್ತೆ ಪಾರ್ಟಿಕಲ್ ನೇಚರ್ ಅಂತೀವಿ. ಅಂದ್ರೆ ಏನು ವೇವ್ ನೇಚರ್ ಅಂದ್ರೆ ಏನು, ಪಾರ್ಟಿಕಲ್ ನೇಚರ್ ಅಂದ್ರೆ ಏನು, ಅದಕ್ಕೆ ಏನೇನ್ ಮುಖ್ಯಾಂಶಗಳು ಇದೆ ಅನ್ನೋದನ್ನ ನೋಡ್ಕೊಳ್ಳೋಣ. ಫಸ್ಟ್, ವೇವ್. A wave is described as a vibration or disturbance having a certain energy that can be either moving or stationary. Wave ಅಂದ್ರೆ ಇದನ್ನ ಹೆಂಗ್ ಹೇಳ್ತೀವಿ ಅಂದ್ರೆ ವೈಬ್ರೇಟ್. ಫಾರ್ ಎಕ್ಸಾಂಪಲ್, ನಾವು ರಬ್ಬರ್ ಬ್ಯಾಂಡ್ ನ ಹಿಂಗ್ ಇಳಿದು ಹಿಂಗ್ ಬಿಟ್ರೆ ಅದು ವೈಬ್ರೇಟ್ ಆಗತ್ತಲ್ವಾ. ಸೊ ಆ ವೈಬ್ರೇಷನ್ ಇರತ್ತೆ. ಸೊ ಹೆಂಗಿರತ್ತೆ ಅಂದ್ರೆ ಡಿಸ್ಟೆನ್ಸ್ ತುಂಬಾ ದೂರದಿಂದ ನೋಡಿದ್ರೆ ಅದಕ್ಕೆ ಒಂದು ಸರ್ಟನ್ ಎನರ್ಜಿ, ಒಂದು ಮುಖ್ಯವಾದ ಎನರ್ಜಿ ಅದಕ್ಕಿದೆ. ಸೊ ಒಂದು ಶಕ್ತಿ ಅದ್ರೊಳಗಡೆ ಇದೆ. ಅದಾದ್ಮೇಲೆ ಆ ಶಕ್ತಿ ಹೆಂಗಿರತ್ತೆ ಅಂದ್ರೆ either ಮೂವಿಂಗ್ ಅಂದ್ರೆ ಹೋಗ್ತಾ ದಾರಿಯಲ್ಲಿ ಅದು ಶಕ್ತಿನ ತೋರ್ಸತ್ತೆ, ಅಥವಾ ಸ್ಟೇಷನರಿ ಒಂದೇ ಜಾಗದಲ್ಲಿ ನಿಂತ್ಕೊಂಡಿದ್ರೆ ಅದು ಶಕ್ತಿನ ತೋರ್ಸತ್ತೆ. ಅದೇ ಸ್ಟೇಷನರಿ ಮತ್ತೆ ಮೂವಿಂಗ್ ಎನರ್ಜಿ ಅಂತಾರೆ. ಮೂವಿಂಗ್ ಅಂದ್ರೆ ಏನು, ಅದು ವರ್ಕ್ ಮಾಡ್ತಾ ಇದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಗಾಳಿ ಹೋದ್ರೆ ಅದು ಎಷ್ಟು ಫಾಸ್ಟ್ ಆಗಿ ಹೋಗತ್ತೋ, ಸೊ ಅದನ್ನ ಅವ್ರು ಮೂವಿಂಗ್ ಅಂತಾರೆ. ಸ್ಟೇಷನರಿ ಒಂದೇ ಪ್ಲೇಸ್ ಅಲ್ಲಿ ಇರುತ್ತೆ. ಅಂದ್ರೆ ಬಲೂನ್ ಒಳಗಡೆ ಗಾಳಿ ಹೆಂಗಿರತ್ತೆ, ಒಂದೇ ಜಾಗದಲ್ಲೇ ಇರತ್ತೆ. ಸೊ ಅದನ್ನ ಆ ಎನರ್ಜಿನ, ಆ ಶಕ್ತಿನ ಸ್ಟೇಷನರಿ ಎನರ್ಜಿ ಅಂತ ಹೇಳ್ತಾರೆ. ಪಾರ್ಟಿಕಲ್. ಸೊ ಪಾರ್ಟಿಕಲ್ ಅಂದ್ರೆ ಏನು, ಅದಕ್ಕೆ ಏನೇನ್ ಮುಖ್ಯಾಂಶಗಳಿದೆ ಅಂತ ನೋಡೋಣ. ಸೊ ಈ ಪಾರ್ಟಿಕಲ್ ಅಲ್ಲಿ a particle is a physical entity which consists of a certain shape, physical dimensions and mass. ಸೊ ಪಾರ್ಟಿಕಲ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಚಾಕ್ ಪೀಸ್ ನ ತಗೊಳ್ಳೋಣ. ಚಾಕ್ ಪೀಸ್ ಅನ್ನೋದು ಚಿಕ್ಕ ಪೌಡರ್ಗಳು ಎಲ್ಲ ಒಟ್ಟಿಗೆ ಸೇರಿ ಒಂದ್ ದೊಡ್ಡ ಚಾಕ್ ಪೀಸ್ ಇರುತ್ತೆ. ಓಕೆನಾ, ಅದಕ್ಕೆ ಏನೇನಿರತ್ತೆ? ಫಿಸಿಕಲ್ ಎಂಟೈಟಿ. ಫಿಸಿಕಲ್ ಅಂದ್ರೆ ಅದಕ್ಕೆ ಒಂದು ಶೇಪ್ ಇರುತ್ತೆ, ಒಂದು ವೆಯ್ಟ್ ಇರುತ್ತೆ, ಅದಕ್ಕೆ ಒಂದು ಫಿಸಿಕಲಿ ಒಂದು ಡೈಮೆನ್ಷನ್ಸ್ ಇರುತ್ತೆ. ಅದು ಒಂದು ರೌಂಡ್ ಆಗಿದೆ ಅಥವಾ ಸ್ಕ್ವಯರ್ ಆಗಿದೆ ಅಂತ ಒಂದು ಡೈಮೆನ್ಷನ್ಸ್ ಇರುತ್ತೆ. ಸೊ ಅದನ್ನ ಅವ್ರು ಹೇಳ್ತಾರೆ. A particle is a physical entity which consists of a certain shape, physical dimension and mass. Mass ಅಂದ್ರೆ ಅದಕ್ಕೊಂದು ವೆಯ್ಟ್ ಇರುತ್ತೆ. ಓಕೆ, ಸೊ ಇಟ್ ಕ್ಯಾನ್ either be moving or stationary. ಅಂದ್ರೆ ಇದು ಮೂವಿಂಗ್ ಅಲ್ಲಿ ಇರ್ಬೋದು ಅಥವಾ ಒಂದೇ ಜಾಗದಲ್ಲಿ ಇರ್ಬೋದು. ಫಾರ್ ಎಕ್ಸಾಂಪಲ್, ನಾವು ಬಾಲ್ ಒಂದೇ ಎಕ್ಸಾಂಪಲ್ ತಗೊಳ್ಳೋಣ. ಬಾಲ್ ಅಂದ್ರೆ ನಾವು ಬ್ಯಾಟ್ ಅಂಡ್ ಬಾಲ್ ಆಡ್ತೀವಲ್ವಾ, ಆ ಬಾಲ್ ನಾವು ಹೊಡೆದಿದ್ರೆ ಈ ಕಡೆನಿಂದ ಆ ಕಡೆಗೆ ಹೋಗುತ್ತೆ, ರೈಟ್? ಸೊ ಅದು ಮೂವಿಂಗ್ ಎನರ್ಜಿ ಅಂತೀವಿ. ಫಾರ್ ಎಕ್ಸಾಂಪಲ್, ಬುಕ್, ಟೇಬಲ್ ಮೇಲೆ ಒಂದು ಬುಕ್ ಇಟ್ಟಿದೀವಿ ಅಂದ್ರೆ ಅದು ಆ ಜಾಗದಲ್ಲೇ ಇರುತ್ತೆ. ಅದು ಆ ಜಾಗದಿಂದ ನಾವು ಎತ್ತಿ ಬೇರೆ ಜಾಗಕ್ಕೆ ಇಡೋವರೆಗೂ ಆ ಜಾಗದಲ್ಲೇ ಇರುತ್ತೆ. ಸೊ ಆ ತರ ಇರೋ ಎನರ್ಜಿನ ಸ್ಟೇಷನರಿ ಎನರ್ಜಿ ಅಂತ
ಹೇಳ್ತೀವಿ. ಓಕೆ, there is a certain certainty in the position in space. ಅದ ಅಂದ್ರೆ there is a certainty in the position ಅಂದ್ರೆ ಅದಕ್ಕೆ ಒಂದು ಮುಖ್ಯವಾದ ಒಂದು ಅಂಶ ಇರತ್ತೆ, ಅದು ಪೊಸಿಷನ್ ಅಲ್ಲಿ ಕರೆಕ್ಟ್ ಆಗಿ ಒಂದು ಸ್ಪೇಸ್ ತಗೊಂಡು ಅದು ಆಕ್ಯುಪೈ ಆಗಿ ಇರತ್ತೆ. ಓಕೆ, ಸೊ ಅದನ್ನೇ there is a certainty. certainty ಅಂದ್ರೆ ಸ್ಪೆಸಿಫಿಕ್, ಮುಖ್ಯವಾದ ತನ್ಮೆ ಅಂತ ಹೇಳ್ತಾರೆ ಅವರು. ಓಕೆ, ಸೆಕೆಂಡ್ ಪಾಯಿಂಟ್, ವೇವ್ ಅಲ್ಲಿ ಎವ್ರಿ ವೇವ್ ಹ್ಯಾಸ್ ಅ ಫ್ರೀಕ್ವೆನ್ಸಿ ಅಸೋಸಿಯೇಟೆಡ್ ವಿತ್ ಇಟ್. ಫ್ರೀಕ್ವೆನ್ಸಿ ಅಂದ್ರೆ ಏನು, ಒಂದು ಸ್ಪೀಡ್ ಅಲ್ಲಿ ಹೋಗುತ್ತೆ. ಸೊ ಅದು ಎಷ್ಟು ಫ್ರೀಕ್ವೆನ್ಸಿಯಲ್ಲಿ ಹೋಗುತ್ತೆ ಅನ್ನೋದು ಅದು ಅಸೋಸಿಯೇಟೆಡ್, ಒಂದಕ್ಕಿಂತ ಇನ್ನೊಂದು ಕನೆಕ್ಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಪಾರ್ಟಿಕಲ್, ಸೊ ಪಾರ್ಟಿಕಲ್ಸ್ ಡು ನಾಟ್ ಹ್ಯಾವ್ ಅ ಫ್ರೀಕ್ವೆನ್ಸಿ ಅಸೋಸಿಯೇಟೆಡ್ ವಿತ್ ಇಟ್. ಕರೆಕ್ಟ್, ಅಂದ್ರೆ ಒಂದಕ್ಕೂ ಒಂದು ಪಾರ್ಟಿಕಲ್ ಇನ್ನೊಂದು ಪಾರ್ಟಿಕಲ್ಗೆ ಯಾವ್ದು ಕನೆಕ್ಷನ್ ಇರಲ್ಲ, ಅಂದ್ರೆ ಒಂದು ಸ್ಪೀಡ್ಗೆ ಕನೆಕ್ಷನ್ ಇರಲ್ಲ. ಅಂದ್ರೆ ಒಂದು ದೊಡ್ಡ ಬಾಲ್ ಇರುತ್ತೆ, ಒಂದು ಚಿಕ್ಕ ಬಾಲ್ ಇರುತ್ತೆ. ಚಿಕ್ಕ ಬಾಲ್ ನಾವು ಹೊಡೆದಿದ್ರೆ ಫಾಸ್ಟ್ ಆಗಿ ಮೂವ್ ಆಗುತ್ತೆ, ದೊಡ್ಡ ಬಾಲ್ ನಾವು ಹೊಡೆದಿದ್ರೆ ಸ್ವಲ್ಪ ಸ್ಲೋ ಆಗಿ ಮೂವ್ ಆಗುತ್ತೆ. ಸೊ ಅದು ಬೇಸ್ಡ್ ಆನ್ ದ ಸೈಜ್ ಅಂಡ್ ಶೇಪ್ ಅಲ್ಲಿ ಇರುತ್ತೆ. ಓಕೆನಾ? ಸೊ ಈಗ ನಾವು ಡ್ಯೂವಲ್ ಪ್ರಾಪರ್ಟಿ ಅಂತ ಈ ಚಾಪ್ಟರ್ ಅಲ್ಲಿ ನೋಡಕ್ಕಿದೀವಿ. ಯಾವ್ದ್ಯಾವ್ದು, ಒಂದು ವೇವ್ ಪಾರ್ಟಿಕಲ್, ವೇವ್ ನೇಚರ್, ಅದಾದ್ಮೇಲೆ ಪಾರ್ಟಿಕಲ್ ನೇಚರ್. ಸೊ ಈ ವೇವ್ ನೇಚರ್ ಅಂದ್ರೆ ಏನು? ವೇವ್ ನೇಚರ್ ಅಲ್ಲಿ a wave is described as a vibration or a disturbance having a certain energy. certain energy ಅಂದ್ರೆ ಒಂದು ವೇವ್ ನೇಚರ್ ಒಂದು ಗಾಳಿಯಲ್ಲಿ ಹೋಗತ್ತಂದ್ರೆ ಅದಕ್ಕೆ ಒಂದು ಸರ್ಟನ್ ಎನರ್ಜಿ ಮತ್ತೆ ಒಂದು ಡಿಸ್ಟೆನ್ಸ್ ಇರುತ್ತೆ. ಸೊ ಅದು either ಮೂವಿಂಗ್ ಅಂದ್ರೆ ಹೋಗ್ತಾ 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 ಅದನ್ನ ಎನರ್ಜಿನ ತೋರಿಸಬಹುದು, ಅಥವಾ ಒಂದೇ ಜಾಗದಲ್ಲಿ ಇದ್ರೆ ಅದನ್ನ ಎನರ್ಜಿನ ತೋರಿಸಬಹುದು. ಅದನ್ನ ಮೂವಿಂಗ್ ಎನರ್ಜಿ ಅಂಡ್ ದೆನ್ ಸ್ಟೇಷನರಿ ಎನರ್ಜಿ ಅಂತ ಕರಿತೀವಿ. ಅದಾದ್ಮೇಲೆ ಒಂದು ಫ್ರೀಕ್ವೆನ್ಸಿಗೂ ಇನ್ನೊಂದು ಫ್ರೀಕ್ವೆನ್ಸಿಗೂ ಇದು ಒಂದೊಂದು ಕಾರ್ಲೇಟ್ ಆಗಿರುತ್ತೆ, ಅಂದ್ರೆ ಕನೆಕ್ಟ್ ಆಗಿ ಇರುತ್ತೆ ಅಂತ ಹೇಳ್ತಾರೆ ವೇವ್ ನೇಚರ್ ಅಲ್ಲಿ. ಪಾರ್ಟಿಕಲ್ ನೇಚರ್ ಅಂದ್ರೆ ಪಾರ್ಟಿಕಲ್ ಇಸ್ ಅ ಫಿಸಿಕಲ್ ಎಂಟಿಟಿ. ಅಂದ್ರೆ ಇದು ಫಿಸಿಕಲಿ ಅಂದ್ರೆ ಒಂದು ಚಾಕ್ ಪೀಸೋ, ಒಂದು ಬಾಲೋ, ಒಂದು ವಾಟರ್ ಬಾಟಲ್ ಯಾವ್ದಾದಿದ್ರೆ ಅದಕ್ಕೆ ಒಂದು ಮುಖ್ಯವಾದ ಸ್ಪೇಸ್ ನ ಅದು ತಗೊಳುತ್ತೆ, ಒಂದು ಜಾಗನ ಅದು ತಗೊಳುತ್ತೆ. ಅದಕ್ಕೆ ಸ್ಪೆಷಲ್ ಸ್ಪೇಸ್ ಶೇಪ್ ಇರುತ್ತೆ, ಅದಕ್ಕೆ ವೆಯ್ಟ್ ಇರುತ್ತೆ. ಅದಾದ್ಮೇಲೆ ಅದಕ್ಕೆ ಒಂದು ಡೈಮೆನ್ಷನ್ ಯಾವ ಡೈರೆಕ್ಷನ್ ಅಲ್ಲಿ ಇದೆ ಅನ್ನೋದನ್ನ ನಾವು ಡಿಸೈಡ್ ಮಾಡಕ್ ಆಗತ್ತೆ. ಓಕೆನಾ? ಸೊ ಇದ್ರಲ್ಲಿ ಏನಂದ್ರೆ ಇದಕ್ಕೆ ಸರ್ಟನ್ ಪೊಸಿಷನ್ ಇನ್ ದ ಶೇಪ್. ಸೊ ಒಂದೊಂದು ಪ್ಲೇಸ್ಗೂ ಒಂದೊಂದು ಶೇಪ್ಗೂ ಒಂದೊಂದು ಪೊಸಿಷನ್ ಇದೆ. ಫಾರ್ ಎಕ್ಸಾಂಪಲ್, ಬಾಲ್ ಅಂದ್ರೆ ರೌಂಡ್ ಶೇಪ್ ಅಲ್ಲಿ ಇರುತ್ತೆ, ಚಾಕ್ ಪೀಸ್ ಅಂದ್ರೆ ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಇರುತ್ತೆ, ಆಮೇಲೆ ಬುಕ್ ಅಂದ್ರೆ ಸ್ಕ್ವೇರ್ ಆಗಿರುತ್ತೆ, ಅಥವಾ ಲಾಂಗ್ ಸೈಜ್ ಬುಕ್ ಅಂದ್ರೆ ರೆಕ್ಟಾಂಗಲ್ ಆಗಿರುತ್ತೆ ಅಂತ ಒಂದೊಂದು ಶೇಪ್ಸ್ ಅವರು ಹೇಳ್ತಾರೆ. ಅದಾದ್ಮೇಲೆ ಪಾರ್ಟಿಕಲ್ ಅಲ್ಲಿ ಮೂವಿಂಗ್ ಇರೋ ಪಾರ್ಟಿಕಲ್, ಒಂದು ಪಾರ್ಟಿಕಲ್ಗೂ ಇನ್ನೊಂದು ಪಾರ್ಟಿಕಲ್ಗೂ ಕನೆಕ್ಷನ್ ಇರಲ್ಲ. ಯಾಕಂದ್ರೆ ಒಂದು ದೊಡ್ಡದಾಗಿರ್ಬೋದು, ಇನ್ನೊಂದು ಚಿಕ್ಕದಾಗಿರ್ಬೋದು, ಅಥವಾ ಇನ್ನೊಂದು ಬೇರೆ ಸೈಜ್ ಅಲ್ಲಿ ಇರ್ಬೋದು. ಸೊ ಒಂದು ಪಾರ್ಟಿಕಲ್ ಮತ್ತೆ ಇನ್ನೊಂದು ಪಾರ್ಟಿಕಲ್ಗೆ ಡಿಫ್ರೆನ್ಸ್ ಇರುತ್ತೆ, ಅದು ಒಂದಕ್ಕೊಂದು ಕನೆಕ್ಷನ್ ಆಗಿ ಇರಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಸೊ ಏನು ವೇವ್ ನೇಚರ್ ಅಂದ್ರೆ ಏನು, ಪಾರ್ಟಿಕಲ್ ನೇಚರ್ ಅಂದ್ರೆ ಏನು ಅಂತ ನಮ್ಗೆ ಅರ್ಥ ಆಯ್ತು. ಆಯ್ತಾ? ಸೊ ಆಮೇಲೆ ವೇವ್ ನೇಚರ್ ಆಫ್ ಮ್ಯಾಟರ್ ಅಂಡ್ ದ ರೇಡಿಯೇಷನ್ ಆಫ್ ದ ಓವರ್ ವ್ಯೂ. ಸೊ ಇದರಲ್ಲಿ ನಾವು ರೇಡಿಯೇಷನ್ ಬಗ್ಗೆ ತಿಳ್ಕೊಳಕ್ಕಿದೀವಿ. ರೇಡಿಯೇಷನ್ ಅಂದ್ರೆ ಏನು? ಲೈಟ್ ಸೋರ್ಸ್. ಫಾರ್ ಎಕ್ಸಾಂಪಲ್, ನಾವು ಟಾರ್ಚ್ ಲೈಟ್ ಇದೆ, ನಮ್ಮೆಲ್ಲರ ಹತ್ರನು ಮೊಬೈಲ್ ಇದೆ, ಅಥವಾ ಮೊಬೈಲ್ ಇದೆ ಅಲ್ವಾ? ಸೊ ಮೊಬೈಲ್ ಅಲ್ಲಿ ನಾವು ಟಾರ್ಚ್ ಲೈಟ್ ಅಂತ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಮ್ಗೆ ಫ್ಲಾಶ್ ಲೈಟ್ ಕ್ಲಿಕ್ ಆಗತ್ತೆ. ಸೊ ಅದ್ ಹೆಂಗ್ ಬರುತ್ತೆ, ಅದು ನಮ್ಗೆ ಫ್ಲಾಶ್ ಲೈಟ್ ತೋರ್ಸತ್ತೆ. ಸೊ ಅದನ್ನ ನೇಚರ್ ಏನು ಅನ್ನೋದನ್ನ ನಾವು ತಿಳ್ಕೊಳಕ್ಕಿದೀವಿ. ಅದನ್ನೇ ರೇಡಿಯೇಷನ್ ಓವರ್ ವ್ಯೂ ಅಂತ ಹೇಳ್ತೀವಿ. ರೇಡಿಯೇಷನ್ ಅಂದ್ರೆ ಏನು? ಒಂದ್ ಜಾಗದಿಂದ ಅದ್ ಹೆಂಗೆ ಸ್ಕ್ಯಾಟರ್ ಆಗಿ ಕೊಡುತ್ತೋ ಅದನ್ನ ರೇಡಿಯೇಷನ್ ಅಂತ ಹೇಳ್ತೀವಿ. Okay, in this chapter we will study the new dual nature of matter, which will be explained by wave particle dually postulated. So wave particle duality postulated means ಅಂದ್ರೆ ವೇವ್ ನೇಚರ್ ಮತ್ತೆ ಪಾರ್ಟಿಕಲ್ ನೇಚರ್ ನ ಮುಖ್ಯವಾದ ಅಂಶಗಳನ್ನ ನಾವು ಈ ಲೆಸನ್ ಅಲ್ಲಿ ಕಲ್ತ್ಕೊಳ್ಳೋಕೆ ಇದೀವಿ ಅಂತ ಹೇಳ್ತಾರೆ. ಓಕೆ, according to this postulates, all particles exhibits both wave properties and particle properties. ಸೊ ಇದರಿಂದ, ಈ ಮುಖ್ಯವಾದ ಅಂಶದಿಂದ ಎಲ್ಲಾ ಪಾರ್ಟಿಕಲ್ ಏನು ಎಕ್ಸಿಬಿಟ್ ಮಾಡುತ್ತೆ, ವೇವ್ ನೇಚರ್ ಮತ್ತೆ ಪಾರ್ಟಿಕಲ್ ನೇಚರ್ ನ ತೋರ್ಸತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ದೆನ್ ವಿ ವಿಲ್ ಸ್ಟಡಿ ದ ಪಾರ್ಟಿಕಲ್ ನೇಚರ್ ಆಫ್ ದ ಲೈಟ್ ವೇವ್. ಫಾರ್ ದಿಸ್ we will consider light as a particle, or light consists of a
photons. ಸೊ ಇದರಲ್ಲಿ ರೇಡಿಯೇಷನ್ ಬಗ್ಗೆ ನಾವು ಓದಕ್ಕಿದೀವಿ ಅಥವಾ ಸೊ ಅದರಿಂದ ನಾವು ಏನ್ ತಿಳ್ಕೊಳ್ತೀವಿ ಅಂದ್ರೆ ಲೈಟ್ ಅನ್ನೋದನ್ನ ಒಂದು ಪಾರ್ಟಿಕಲ್ ನೇಚರ್ ಅಂತ ನಾವು ತಗೊಳ್ತೀವಿ. ಇಲ್ದಿದ್ರೆ ಲೈಟ್ ಅಲ್ಲಿ ಫೋಟಾನ್ಸ್ ಇದೆ ಅನ್ನೋದನ್ನ ನಾವು ಅಸಂಪ್ಷನ್ ಮಾಡ್ಕೊಳ್ತೀವಿ, ಅಂದ್ರೆ ನಾವೇ ನಿರ್ಣಯ ಮಾಡ್ಕೊಳ್ತೀವಿ. ಓಕೆ, ದೆನ್ we will study various characters of photons like its mass, energy, momentum, etc. ಸೊ ಲೈಟ್ ಅಲ್ಲಿ ಪಾರ್ಟಿಕಲ್ ನೇಚರ್ ಅಥವಾ ಏನಿದೆ ಫೋಟಾನ್ ಇದೆ ಅಂತ ನಾವು ನಿರ್ಣಯ ಮಾಡಿದೀವಿ. ಆ ಫೋಟಾನ್ಗೆ ಏನೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಅದೊಂದು ಮುಖ್ಯ ಅಂಶಗಳು ಏನೇನು ಅಂದ್ರೆ ಅದಕ್ಕೆ ಒಂದು ಮುಖ್ಯವಾದ ಮಾಸ್ ಇರುತ್ತೆ, ಮಾಸ್ ಅಂದ್ರೆ ವೆಯ್ಟ್ ಇರುತ್ತೆ, ಮುಖ್ಯವಾದ ಎನರ್ಜಿ ಇರುತ್ತೆ, ಅದಕ್ಕೂ ಒಂದು ಎನರ್ಜಿ ಇರುತ್ತೆ, ಅದಕ್ಕೂ ಒಂದು ಡೈರೆಕ್ಷನ್ ಮತ್ತೆ ಯಾವ ಸ್ಪೀಡ್ ಅಲ್ಲಿ ಅದು ಹೋಗ್ತಾ ಇದೆ ಅನ್ನೋದು ಇರುತ್ತೆ. ಸೊ ಅದೇ ಮೊಮೆಂಟಮ್ ಅಂತ ಹೇಳ್ತೀವಿ. there are various scientific experiments which will explain the particle nature of the light, and photoelectric effects experiment is one of them. ಸೊ ಇದನ್ ಬಗ್ಗೆ ನಾವು ತಿಳ್ಕೊಳಕ್ಕೆ ಅಂದ್ರೆ ಫೋಟಾನ್ ಅಲ್ಲಿ ಇರೋ ಅದೊಂದು ಮಾಸ್, ಎನರ್ಜಿ ಮತ್ತೆ ಮೊಮೆಂಟಮ್ ಬಗ್ಗೆ ಓದಕ್ಕೆ ತುಂಬಾ ಎಕ್ಸ್ಪೆರಿಮೆಂಟ್ಸ್ ಇದೆ. ಸೊ ಸೈಂಟಿಸ್ಟ್ಗಳು ತುಂಬಾ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದಾರೆ. ಅದರಲ್ಲಿ ತುಂಬಾ ಮುಖ್ಯವಾದ ಒಂದು ಎಕ್ಸ್ಪೆರಿಮೆಂಟ್ ಯಾವ್ದಂದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತಾರೆ. ಸೊ ಫೋಟೋ ಎಲೆಕ್ಟ್ರಿಕ್ ಎಕ್ಸ್ಪೆರಿಮೆಂಟ್ ಅದು ಎಲ್ಲ ಈ ಮೂರು ಮುಖ್ಯ ಅಂಶಗಳ ಬಗ್ಗೆ ಅದೇ ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಇದೇ ಈ ಲೆಸನ್ ಅಲ್ಲಿ ನಾವು ರೇಡಿಯೇಷನ್ ಓವರ್ ವ್ಯೂ ಏನೇನು, ಸೊ ಇದರಲ್ಲಿ ವೇವ್ ನೇಚರ್ ಮತ್ತೆ ಪಾರ್ಟಿಕಲ್ ನೇಚರ್ ಇದೆ. ಅದರಲ್ಲಿ ನಾವು ಏನ್ ತಿಳ್ಕೊಳ್ತೀವಿ ಅಂದ್ರೆ ಫಸ್ಟ್ ನಾವು ಪಾರ್ಟಿಕಲ್ ಪ್ರಾಪರ್ಟಿನ ತಿಳ್ಕೊಳ್ತೀವಿ. ಸೊ ಇಲ್ಲಿ ನಾವು ಪಾರ್ಟಿಕಲ್ ಎಲ್ಲಿಂದ ತಗೊಳ್ತೀವಿ ಅಂದ್ರೆ ಲೈಟ್ ನಿಂದ ಪಾರ್ಟಿಕಲ್ ತಗೊಳ್ತೀವಿ. ಆ ಲೈಟ್ ಅಲ್ಲಿ ಏನಿದೆ, ಫೋಟಾನ್ಸ್ ಇದೆ ಅಂತ ನಾವೇ ನಿರ್ಣಯ ಮಾಡ್ತೀವಿ. ಆ ಫೋಟಾನ್ಸ್ ಗಳಿಗೆ ಮುಖ್ಯ ಅಂಶಗಳಿದೆ. ಏನೇನಂದ್ರೆ ಎನರ್ಜಿ ಮತ್ತೆ ಮಾಸ್ ಮತ್ತೆ ಮೊಮೆಂಟಮ್ ಇರುತ್ತೆ. ಆ ಮೊಮೆಂಟಮ್, ಮಾಸ್, ಎನರ್ಜಿನ ತುಂಬಾ ಎಕ್ಸ್ಪೆರಿಮೆಂಟ್ಸ್ ಮಾಡಿ ಅವರು ಪ್ರೂವ್ ಮಾಡಿದ್ದಾರೆ. ಸೊ ಆ ಎಕ್ಸ್ಪೆರಿಮೆಂಟ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋ ಎಕ್ಸ್ಪೆರಿಮೆಂಟ್ ಯಾವ್ದಂದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಹೇಳ್ತೀವಿ. ಓಕೆ, ಇದನ್ ಬಗ್ಗೆ ನಾವು ಓದಕ್ಕಿದೀವಿ, ಆಯ್ತಾ? ಸೊ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದ್ರೆ ಏನು, ಅದರಲ್ಲಿ ಏನೇನೆಲ್ಲ ನಾವು ಕಲಿತೀವಿ ಅನ್ನೋದು. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಎಕ್ಸ್ಪೆರಿಮೆಂಟ್ ದ ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್ ಟೇಕ್ಸ್ ಪ್ಲೇಸ್ ವೆನ್ ಲೈಟ್ ಸ್ಟ್ರೈಕ್ಸ್ ಅ ಸರ್ಫೇಸ್. ಸೊ ಅಂದ್ರೆ ಇದರಲ್ಲಿ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನಿದೆ ಅಂದ್ರೆ ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್. ಸೊ ಒಂದು ಎಕ್ಸ್ಪೆರಿಮೆಂಟ್ ಇದೆ ಅಂದ್ರೆ ಅದರಲ್ಲಿ ಎನರ್ಜಿ ಆಚೆ ಬರ್ಬೋದು ಅಥವಾ ರೇಡಿಯೇಷನ್ ಬರ್ಬೋದು ಅಂತ ಇದೆ. ಸೊ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಎಲೆಕ್ಟ್ರಾನ್ಸ್ ಎಮಿಟ್ ಆಗುತ್ತೆ, ಎಲೆಕ್ಟ್ರಾನ್ಸ್ ಆಚೆ ಬರ್ತಾ ಇದೆ. ಸೊ ಅದರಿಂದ ಲೈಟ್ಸ್ ಸ್ಟ್ರೈಕ್ಸ್ ಅ ಸರ್ಫೇಸ್, ಅಂದ್ರೆ ಎಲೆಕ್ಟ್ರಾನ್ಸ್ ಬರೋದ್ರಿಂದ ಲೈಟ್ಸ್ ಬಂದು ಸರ್ಫೇಸ್ ಗೆ ಟಚ್ ಆಗುತ್ತೆ. ಹಂಗೆ ಟಚ್ ಆದ್ರೆ ಅದು ಏನೇನ್ ಎಫೆಕ್ಟ್ಸ್ ತೋರಿಸುತ್ತೆ ಅನ್ನೋದನ್ನ ನಾವು ಓದಕ್ಕಿದ್ದೀವಿ. ಓಕೆ, ಸೊ ವಿ ವಿಲ್ ಅಂಡರ್ಸ್ಟ್ಯಾಂಡ್ ಆಲ್ ದ ಪ್ರೊಸೀಜರ್ ಅಂಡ್ ರಿಸಲ್ಟ್ಸ್ ಆಫ್ ದಿಸ್ experiment. We will understand various technology regarding this experiment and how they depends on each other, and based on their dependence on each other we can get different results if we change the input quantity of experiments. So ಈ ತರ ತುಂಬಾ ಎಕ್ಸ್ಪೆರಿಮೆಂಟ್ ಗಳಿದೆ. ಸೊ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ನಾವು ಮೊದಲನೇದು ಅಂಡರ್ಸ್ಟ್ಯಾಂಡ್ ಮಾಡಕ್ಕಿರೋದು ಈ ಪ್ರೊಸೀಜರ್ ಮತ್ತೆ ರಿಸಲ್ಟ್. ಸೊ ನಾವು ಹೆಂಗ್ ಆ ಎಕ್ಸ್ಪೆರಿಮೆಂಟ್ ನ ಪ್ರೊಸೀಡ್ ಮಾಡ್ತೀವಿ, ಆಮೇಲೆ ಅದೊಂದು ರಿಸಲ್ಟ್ ಹೆಂಗ್ ಬರ್ತಾ ಇದೆ, ಸೊ ಅದನ್ನ ನೋಡ್ಬಿಟ್ಟು ಅದಾದ್ಮೇಲೆ ಅದರಲ್ಲಿ ಏನೇನ್ ಟೆಕ್ನಾಲಜಿ ಇಂಪಾರ್ಟೆನ್ಸ್ ಇದೆ, ಸೊ ಅಂದ್ರೆ ಯಾವ್ದಾದ್ರು ಚೇಂಜ್ ಮಾಡ್ಬೇಕಾ ಅಥವಾ ಜಾಸ್ತಿ ರಿಸಲ್ಟ್ ಬರ್ಬೇಕಂದ್ರೆ ಯಾವ್ದಾದ್ರು ಆಡ್ ಮಾಡ್ಬೇಕಾ ಅನ್ನೋದನ್ನ ನಾವು ಥಿಂಕ್ ಮಾಡಿ ಅದಾದ್ಮೇಲೆ ಪ್ರೊಸೀಡ್ ಮಾಡ್ಬೇಕು ಅಂತ ಹೇಳ್ತಾರೆ. ಓಕೆ, ಅಂಡ್ ಬೇಸ್ಡ್ ಆನ್ ದೇರ್ ಡಿಪೆಂಡೆನ್ಸ್ on each other we can get different results if we change the input quantity. ಅಂದ್ರೆ ಒಂದು ನಾವು ಕಡಿಮೆ ಲೈಟ್ ಕೊಟ್ಟಿದ್ರೆ ಅದು ಕಡಿಮೆ ರಿಸಲ್ಟ್ ಕೊಡುತ್ತೆ ಅಂದ್ರೆ ನಾವು ಜಾಸ್ತಿ ಲೈಟ್ ಅಂದ್ರೆ ಇನ್ಪುಟ್ ಕ್ವಾಂಟಿಟಿ ಜಾಸ್ತಿ ಕೊಟ್ರೆ ಅದು ಹೆಂಗೆ ಅದು ರಿಸಲ್ಟ್ ಕೊಡುತ್ತೆ ಅನ್ನೋದನ್ನ ನಾವು ಒಂದೊಂದು ಚೇಂಜ್ ಮಾಡಿ ತಿಳ್ಕೋಬೇಕು ಅಂತ ಹೇಳ್ತಾರೆ. ಓಕೆ, Einstein's photoelectric equation gives the relation between input and output quantity of experiments. So ಇದರಲ್ಲಿ ಐನ್ಸ್ಟೀನ್ ಅವರೇ ತುಂಬಾ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದಾರೆ, ಅವರು ಸಾವಿರಾರು ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದಾರೆ. ಅದರಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಫೋಟೋ ಎಲೆಕ್ಟ್ರಿಕ್ ಈಕ್ವೇಶನ್ ಎಫೆಕ್ಟ್ ಎಕ್ಸ್ಪೆರಿಮೆಂಟ್ಸ್. ಸೊ ಅವರು ಇದನ್ ಬಗ್ಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಅದಕ್ಕೆ ಒಂದು ಈಕ್ವೇಶನ್ ನ ಕಂಡುಹಿಡಿದಿದ್ದಾರೆ. ಸೊ ಅದರಲ್ಲಿ ಏನ್ ಹೇಳ್ತಾರೆ ಅವರು, ರಿಲೇಷನ್ಸ್ ಫೋಟೋ ಎಲೆಕ್ಟ್ರಿಕ್ ಈಕ್ವೇಶನ್ ಗಿವ್ಸ್ ದ
ರಿಲೇಷನ್ ಬಿಟ್ವೀನ್ ಇನ್ಪುಟ್ ಅಂಡ್ ಔಟ್ಪುಟ್. ಸೊ ನಾವು ಎಷ್ಟು ಇನ್ಪುಟ್ ಕೊಟ್ರೆ ಎಷ್ಟು ಔಟ್ಪುಟ್ ಬರುತ್ತೆ ಅನ್ನೋದನ್ನ ಅವರು ಎಕ್ಸ್ಪೆರಿಮೆಂಟ್ ಮಾಡಿ ಅದನ್ನ ಒಂದು ಟ್ಯಾಬ್ಲೆಟ್ ಕಾಲಮ್ ಆಗಿ ಕೊಟ್ಟಿದ್ದಾರೆ. ಅದು ತುಂಬಾ ಮುಖ್ಯ ಅಂಶದ ಒಂದು ಚಾಪ್ಟರ್, ಅದು ಒಂದು ಪಾಯಿಂಟ್ ಅಂತ ಹೇಳ್ತಾರೆ. ದಿಸ್ ಎಕ್ಸ್ಪೆರಿಮೆಂಟ್ ಆಲ್ಸೋ ಫಾಲೋಸ್ ದ ಕನ್ವರ್ಷನ್ ಆಫ್ ಎನರ್ಜಿ. ಇನ್ ಈ ಎಕ್ಸ್ಪೆರಿಮೆಂಟ್ ಆಲ್ಸೋ ಫಾಲೋಸ್, ಆಲ್ಸೋ ಅಂದ್ರೆ ಈ ಎಕ್ಸ್ಪೆರಿಮೆಂಟ್ಸ್ ಇನ್ನೊಂದನ್ನ ಹೇಳುತ್ತೆ, ಏನಂದ್ರೆ ಎನರ್ಜಿ ಕನ್ವರ್ಷನ್. ಅಂದ್ರೆ ನಾವು ಸೋಲಾರ್ ಎನರ್ಜಿ ಬಗ್ಗೆ ಎಲ್ಲ ನಮ್ಗೆ ಗೊತ್ತು. ಸೋಲಾರ್ ಎನರ್ಜಿ ಅಂದ್ರೆ ಏನು? ಸನ್ಲೈಟ್ ನ ಹಿಡಿದು ನಾವು ಅದನ್ನ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡ್ತೀವಿ. ಅಂದ್ರೆ ಕರೆಂಟ್ ಸಪ್ಲೈಗೋ ಅಥವಾ ಫ್ಯಾನ್ಗೋ ಅಥವಾ ಲೈಟ್ಗೋ ವಾಟರ್ ಹೀಟರ್ಗೋ ನಾವು ಯೂಸ್ ಮಾಡ್ತೀವಿ. ಆ ತರ ಎನರ್ಜಿ ಕನ್ವರ್ಷನ್ ಆಗಿ ನಾವು ಮಾಡ್ಬೋದು. ಅದನ್ನ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಓಕೆ, after studying the particle nature of matter, we will learn about the wave nature of matter. So after studying the particle nature, so ನಮ್ಗೆ ಗೊತ್ತು, ನಾವು ಫಸ್ಟ್ ಪಾರ್ಟಿಕಲ್ ನೇಚರ್ ಅಂದ್ರೆ ಏನು ಅಂತ ಓದಿದೀವಿ. ಅದಾದ್ಮೇಲೆ ನಮ್ಗೆ ವೇವ್ ನೇಚರ್ ಆಫ್ ಮ್ಯಾಟರ್ನು ನಮ್ಗೂ ಗೊತ್ತು. ಮ್ಯಾಟರ್ ಅಂದ್ರೆ ಏನು? ಒಂದು ಪಾರ್ಟಿಕಲ್. ಫಾರ್ ಎಕ್ಸಾಂಪಲ್ ನೀವು ಇದನ್ನ ತಗೋಬಹುದು, ಯಾವ್ದೋ ಬಾಲ್ ನ ತಗೋಬಹುದು, ಅದೇ ಈಸಿ ಎಕ್ಸಾಂಪಲ್. ಸೊ ಬಾಲ್ಗೆ ಹೆಂಗೆ ಅದು ವೆಯ್ಟ್ ಇರುತ್ತೆ, ಅದ್ರೊಳಗಡೆ ಗಾಳಿ ಇರುತ್ತೆ, ಅದಾದ್ಮೇಲೆ ಅದಕ್ಕೆ ಡೈರೆಕ್ಷನ್ ಇರುತ್ತೆ, ಎಲ್ಲ ಇದೆ ಅಲ್ವಾ. ಸೊ ಪಾರ್ಟಿಕಲ್ ನೇಚರ್ ಆಸ್ ವೆಲ್ as ದ ವೇವ್ ನೇಚರ್ ಅಂತ ನಾವು ನೋಡ್ಬೋದು. ಸೊ ಅದನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡಿದೀವಿ. ಓಕೆ, ಸೊ we will learn about the de Broglie wave, which is nothing but a wave associated with the ಮೂವಿಂಗ್ ಮೆಟೀರಿಯಲ್ ಪಾರ್ಟಿಕಲ್. ಡಿ ಬ್ರಾಲಿ ಏನ್ ಮಾಡಿದಾರೆ ಅಂದ್ರೆ, ಅವ್ರು ಏನ್ ಮಾಡಿದ್ರು, ಒಂದು ವೀಲ್ ಇದೆ, ಆ ವೀಲ್ ಅಲ್ಲಿ ಒಂದು ಲೈನ್ ಸೆಟ್ ಮಾಡ್ಬಿಟ್ಟು ಒಂದು ಸ್ಟಿಕ್ ಸೆಟ್ ಮಾಡಿ ಅದನ್ನ ಅವರು ರೊಟೇಟ್ ಮಾಡಕ್ಕೆ ಬಿಟ್ಟಿದ್ದಾರೆ ಆ ವೀಲ್ ನ. ಅದು ರೊಟೇಟ್ ಮಾಡಿದ್ರೆ ಸರ್ಟನ್ ಪಾಯಿಂಟ್ ಅಲ್ಲಿ ಅವರು ಕಂಡಿಡಿದಿರೋದು ಏನಂದ್ರೆ, ಈ ಡೈರೆಕ್ಷನ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಎಕ್ಸ್ ಡೈರೆಕ್ಷನ್ ಅಲ್ಲಿ ಇದು 1220 ನ್ಯಾನೋಮೀಟರ್ ಸ್ಪೀಡ್ ಅಲ್ಲಿ ಅದು ಹೆಂಗ್ ಮೂವ್ ಆಗತ್ತೆ ಅನ್ನೋದನ್ನ ಅವ್ರು ಕಂಡಿಡಿದಿದ್ದಾರೆ. ಓಕೆ, ಸೊ ಅದನ್ನ ಏನ್ ಹೇಳ್ತಾರೆ ಅವರು, ವೇವ್ ನೇಚರ್ ಅಂತ ಹೇಳ್ತಾರೆ. ಸೊ ವೇವ್ ನೇಚರ್ ಇಸ್ ಅಸೋಸಿಯೇಟೆಡ್ ವಿತ್ ದ ಮೂವಿಂಗ್ ಪಾರ್ಟಿಕಲ್. ಇಲ್ಲಿ ಈ ಲೈನ್ ನಲ್ಲಿ ಒಂದು ಪೈಪ್ ಲೈನ್ ನ ಚೆಕ್ ಮಾಡಿ, ಪೈಪ್ ಲೈನ್ ಅವ್ರು ಕಟ್ಟಿ ಅದನ್ನ ರೊಟೇಟ್ ಮಾಡಕ್ ಬಿಟ್ಟಿದ್ದಾರೆ. ಸೊ ಅದರಿಂದ ವೇವ್ ನೇಚರ್ ನ ಅವರು ಫೈಂಡ್ ಔಟ್ ಮಾಡಿದ್ದಾರೆ. ಸೊ ಪಾರ್ಟಿಕಲ್ ನೇಚರ್ ಆಸ್ ವೆಲ್ as ವೇವ್ ನೇಚರ್ he has done ಅಂದ್ರೆ ಅವ್ರು ಕಂಡಿಡಿದ್ದಾರೆ, ಡಿ ಬ್ರಾಲಿ ಅನ್ನೋರು. ಓಕೆ, ಸೊ ಟು ಅಂಡರ್ಸ್ಟ್ಯಾಂಡ್ ದ ವೇವ್ ನೇಚರ್ ಆಫ್ ಮ್ಯಾಟರ್, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಸ್ಟಡಿ ಅಬೌಟ್ ಇಟ್ಸ್ ಅಸೋಸಿಯೇಟೆಡ್ ಡಿ ಬ್ರಾಲಿ ವೇವ್ ಲೆಂತ್. ಸೊ ಅದರಿಂದ ಡಿ ಬ್ರಾಲಿ ವೇವ್ ಲೆಂತ್ ನ ನಾವು ಕಂಡಿಡಿಬಹುದು. ಅದು ತುಂಬಾ ಇಂಪಾರ್ಟೆಂಟ್ ಆನ ಒಂದು ಸ್ಟಡಿ ಮೆಟೀರಿಯಲ್ ಅಂತ ಹೇಳ್ತಾರೆ. ಓಕೆ, ಸೊ ವಿ ವಿಲ್ ಸ್ಟಡಿ how de Broglie wavelength of matter depends on various factors like its mass, frequency and the wave etc. So ಅವ್ರು ಏನ್ ಹೇಳಿದಾರೆ ಅಂದ್ರೆ, ಡಿ ಬ್ರಾಲಿ ಅವರು ವೇವ್ ಲೆಂತ್ ಹೆಂಗ್ ಕಂಡಿಡಿಯೋದು ಅಂತ ಹೇಳಿದ್ದಾರೆ. ಸೊ ಅದರಿಂದ ನಾವ್ ಇನ್ನೂ ಜಾಸ್ತಿ ತಿಳ್ಕೊಬಹುದು. ಏನಂದ್ರೆ, ಮಾಸ್ ವೆಯ್ಟ್ ಜಾಸ್ತಿ ಮಾಡಿದ್ರೆ ಅದು ಹೆಂಗು ರೊಟೇಟ್ ಆಗತ್ತೆ, ಅಂದ್ರೆ ಫ್ರೀಕ್ವೆನ್ಸಿ ಅಂದ್ರೆ ಅದನ್ನ ಸ್ಪೀಡ್ ಜಾಸ್ತಿ ಮಾಡಿದ್ರೆ ಅದು ಹೆಂಗ್ ಅದು ಸುತ್ತಾಡುತ್ತೆ ಅಂತ. ಅದಾದ್ಮೇಲೆ ವೇವ್ ನೇಚರ್ ಅಂದ್ರೆ ಅದು ಡಿಸ್ಟೆನ್ಸ್. ಸೊ ಒಂದು ವೀಲ್ ನಿಂದ ಅದು ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ, ಎಷ್ಟು ವೇವ್ ಆಗಿ ಹೋಗುತ್ತೆ ಅನ್ನೋದನ್ನ ನಾವು ಕಂಡಿಡ್ಬೋದು ಅನ್ನೋದನ್ನ ನಾವು ಡಿಫ್ರೆಂಟ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಬೋದು. ಸೊ ಅಂತ ಹೇಳಿದ್ದಾರೆ. So with the help of formula, we can also calculate values of de Broglie wavelength for particles like electron, deuteron, alpha particle etc. So de Broglie wavelength equation ಇಂದ n lambda is equal to 2 sin theta ಅಂತ ಬರುತ್ತೆ, ಅದು ಫಾರ್ಮುಲಾ. ಸೊ ಅದರಿಂದ ನಾವ್ ಏನೇನೆಲ್ಲ ಮಾಡ್ಬೋದಂದ್ರೆ, ಎಲೆಕ್ಟ್ರಾನ್ಸ್ದು ವೇವ್ ಲೆಂತ್ ಎಷ್ಟು ಅಂತ ನೋಡ್ಬೋದು, ಅದಾದ್ಮೇಲೆ ಡ್ಯೂಟ್ರಾನ್ಸ್ ನೋಡ್ಬೋದು, ಆಲ್ಫಾ ಪಾರ್ಟಿಕಲ್ಸ್ ನೋಡ್ಬೋದು. ಸೊ ಇದೆಲ್ಲ ಎಲ್ಲಿರತ್ತೆ, ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಬೋರ್ಸ್ ಆಟಮ್ ಥಿಯರಿ ಮಾಡಿದೀವಿ. ಸೊ ಬೋರ್ಸ್ ಆಟಮ್ ಥಿಯರಿಯಲ್ಲಿ ಸೆಂಟ್ರಲ್ ನ್ಯೂಕ್ಲಿಯಸ್ ಇದೆ, ಪ್ರೋಟಾನ್ ಇದೆ, ಅದನ್ನ ಸುತ್ತಿ ಆರ್ಬಿಟಲ್ ಅಲ್ಲಿ ಎಲೆಕ್ಟ್ರಾನ್ಸ್ ಇಟ್ಸ್ ಆರ್ಬಿಟಿಂಗ್ ಅಂತ ನೋಡಿದೀವಿ. ಸೊ ಆ ವೇವ್ ಲೆಂತ್ ನ ನಾವು ಕಂಡಿಡಿಬಹುದು ಈ ಈಕ್ವೇಶನ್ ಇಂದ ಅಂತ ಅವ್ರು ಹೇಳ್ತಾರೆ. ಓಕೆ, there are various scientific experiments like Davison-Germer experiment, Frank Hertz experiments and etc. which will explain the wave nature of matter. So ನಾವು ಮುಂಚೆ ಹೇಳಿದೀವಿ, ಸಾವಿರಾರು ಜನ ಎಷ್ಟೋ ಎಂದು ಎಕ್ಸ್ಪೆರಿಮೆಂಟ್ಸ್ ಮಾಡಿ ಈ ವೇವ್ ನೇಚರ್ ಅಂಡ್ ಪಾರ್ಟಿಕಲ್ ನೇಚರ್ ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದರಲ್ಲಿ ತುಂಬಾ ಮುಖ್ಯವಾದ ಎಕ್ಸ್ಪೆರಿಮೆಂಟ್ ಅಂದ್ರೆ ಡೇವಿಸನ್ ಜರ್ಮರ್ ಎಕ್ಸ್ಪೆರಿಮೆಂಟ್ಸ್. ಅದು ಸ್ವಲ್ಪ ಈಸಿ ಆಗಿರುತ್ತೆ ಹೆಂಗ್ ನಾವು ಕಂಡಿಡ್ಬೋದು ಅನ್ನೋದನ್ನ.
ಓಕೆ, ಸೊ ಇದರಲ್ಲಿ ಯಾವ್ದ್ಯಾವ್ದು ಈಕ್ವೇಶನ್ಸ್ ಇರುತ್ತೆ ಅನ್ನೋದು. ಸೊ ಡ್ಯೂಯಲ್ ನೇಚರ್ ಆಫ್ ಮ್ಯಾಟರ್ ಅಂಡ್ ದ ರೇಡಿಯೇಷನ್ ಫಾರ್ಮುಲಾ. ಏನಕ್ಕೆ ನಾವು ರೇಡಿಯೇಷನ್ ಫಾರ್ಮುಲಾನ ತಿಳ್ಕೊಬೇಕಂದ್ರೆ, ಸೊ ಮ್ಯಾಟರ್ ಅಲ್ಲಿ ವೇವ್ ನೇಚರ್ ಆಸ್ ವೆಲ್ as ಪಾರ್ಟಿಕಲ್ ನೇಚರ್ ಇದೆ. ಪಾರ್ಟಿಕಲ್ ನೇಚರ್ ಅಂದ್ರೆ ಅದಕ್ಕೆ ಒಂದು ವೆಯ್ಟ್ ಇರುತ್ತೆ, ಒಂದು ಮೊಮೆಂಟಮ್ ಇರುತ್ತೆ, ಒಂದು ಡೈರೆಕ್ಷನ್ ಇರುತ್ತೆ. ಓಕೆ, ಸೊ ವೇವ್ ಪಾರ್ಟಿಕಲ್ ಅಲ್ಲಿ ಒನ್ಲಿ ವಿ ಕ್ಯಾನ್ ಡೂ ದ ರೇಡಿಯೇಷನ್, ದಟ್ ಮೀನ್ಸ್ ವೇವ್ ಲೆಂತ್ ಮಾತ್ರನೇ ನಾವು ಕಂಡಿಡಿಬಹುದು. ಸೊ ಅದನ್ನ ಹೆಂಗ್ ಕಂಡಿಡಿತೀವಿ ಅಂತ, ಎನರ್ಜಿ ಆಫ್ ದ ಫೋಟಾನ್. ಸೊ ಫೋಟಾನ್ಗೆ ಎನರ್ಜಿ ಹೆಂಗ್ ಕಂಡಿಡಿತೀವಿ, ಈಸ್ ಈಕ್ವಲ್ ಟು ಹೆಚ್ ನ್ಯೂ. ನಾವು ಇ ಅಂತಾನೆ ಡಿಟರ್ಮೈನ್ ಮಾಡ್ಬೋದು, ಅಥವಾ ಎಚ್ ನ್ಯೂ ಅಂತಾನು ಕೊಡ್ಬೋದು. ಅದನ್ನ ಎಚ್ ನ್ಯೂ ಅಂತ ಹೇಳ್ತೀವಿ. ಇದನ್ನ ಎಚ್ ನ್ಯೂ, ಇದು ಬಿ ಅಲ್ಲ, ಎಚ್ ನ್ಯೂ ಅಂತ. ಬಿ ಅನ್ನ ಸ್ವಲ್ಪ ಸ್ಲೈಟ್ ಆಗಿ ಬೆಂಡ್ ಮಾಡಿ ಬರೆಯೋದು. ಓಕೆ, ಎಚ್ ನ್ಯೂ ಅಂತ ಹೇಳ್ತೀವಿ. ಇದರಲ್ಲಿ ಹೆಚ್ ಸಿ ಡಿವೈಡ್ ಬೈ ಲ್ಯಾಂಬ್ಡಾ. ಇಲ್ಲಿ ಹೆಚ್ ಅನ್ನೋದು ಪ್ಲಾಂಕ್ ಕಾನ್ಸ್ಟೆಂಟ್, ಲ್ಯಾಂಬ್ಡಾ ಅನ್ನೋದು ವೇವ್ ಲೆಂತ್. ಓಕೆ, ಸೊ ಸಿ ಅನ್ನೋದು ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಕೈನೆಟಿಕ್ ಮಾಸ್ ಆಫ್ ಫೋಟಾನ್. ಕೈನೆಟಿಕ್ ಮಾಸ್ ಅಂದ್ರೆ ಏನು, ಫೋಟಾನ್ ಒಂದು ಮೂವ್ ಆಗ್ತಾ ಇದ್ರೆ ಸೊ ಅದೊಂದು ಮಾಸ್ ಹೆಂಗಿರುತ್ತೆ, ಅದೊಂದು ಎನರ್ಜಿ ಹೆಂಗಿರುತ್ತೆ ಅಂದ್ರೆ ಎಮ್ ಇಸ್ ಈಕ್ವಲ್ ಟು ಇ ಡಿವೈಡ್ ಬೈ ಸಿ ಸ್ಕ್ವೇರ್. ಸಿ ಇ ಅಂದ್ರೆ ಎನರ್ಜಿ, ಸಿ ಸ್ಕ್ವೇರ್ ಅಂದ್ರೆ ಕೂಲಮ್ಸ್ ಕಾನ್ಸ್ಟೆಂಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಹೆಚ್ ಡಿವೈಡ್ ಬೈ ಸಿ ಲ್ಯಾಂಬ್ಡಾ ಅಂತ ಹೇಳ್ತಾರೆ. ಓಕೆ, and next the momentum of the photon. so momentum of the photon, momentum ಅಂದ್ರೆ ಯಾವ ಡೈರೆಕ್ಷನ್ ನಲ್ಲಿ ಅದು ಹೆಂಗ್ ಹೋಗ್ತಾ ಇದೆ ಅನ್ನೋದನ್ನ ಹೆಂಗ್ ಕಂಡುಹಿಡಿಯೋದು. ಸೊ ಇದನ್ನ ಪಿ ಇಸ್ ಈಕ್ವಲ್ ಟು, ಇದು ಪಿ ಅಲ್ಲ ರೋ ಅಂತ ಹೇಳ್ತೀವಿ. ಓಕೆ, ರೋ ಇಸ್ ಈಕ್ವಲ್ ಟು ಇ ಡಿವೈಡ್ ಬೈ ಸಿ ಇಸ್ ಈಕ್ವಲ್ ಟು ಹೆಚ್ ಬೈ ಲ್ಯಾಂಬ್ಡಾ. ಓಕೆ, ಸೊ ವರ್ಕ್ ಫಂಕ್ಷನ್ ಅಂದ್ರೆ ಒಂದು ಪಾರ್ಟಿಕಲ್ ಇದ್ರೆ ಅದು ಮೂವಿಂಗ್ ಸ್ಟೇಟ್ ಅಲ್ಲಿ ಇದ್ರೆ ಅದು ವರ್ಕ್ ಮಾಡ್ತಾ ಇರುತ್ತೆ ಅಲ್ವಾ. ಸೊ ಅದನ್ನ ಹೆಂಗ್ ಹೇಳ್ತೀವಿ ನಾವು, ಡಬ್ಲ್ಯೂ ಇಸ್ ಈಕ್ವಲ್ ಟು ಹೆಚ್ ನ್ಯೂ ಇಂಟು ಡಿ ಇಸ್ ಈಕ್ವಲ್ ಟು ಹೆಚ್ ಸಿ ಡಿವೈಡ್ ಬೈ ಲ್ಯಾಂಬ್ಡಾ ಡಿ. ಸೊ ಅಂದ್ರೆ ಅದು ಮೂವಿಂಗ್ ವರ್ಕ್ ಫಂಕ್ಷನ್ ಅಲ್ಲಿ ಇರೋದ್ರಿಂದ ಅದನ್ನ ಡಿ ಅಂತ ಡಿನೋಟ್ ಮಾಡ್ತೀವಿ. ಓಕೆ, ಅದಾದ್ಮೇಲೆ ಐನ್ಸ್ಟೀನ್ಸ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಶನ್. ನಾವು ಮುಂಚೆ ನೋಡಿದೀವಲ್ವಾ, ಐನ್ಸ್ಟೀನ್ ಅನ್ನೋರು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ನಿಂದ ಅವರು ಸಾವಿರಾರು ಈಕ್ವೇಶನ್ಸ್ ನ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ವೇವ್ ಪಾರ್ಟಿಕಲ್ ಮತ್ತೆ ನೇಚರ್, ವೇವ್ ನೇಚರ್ ಮತ್ತೆ ಪಾರ್ಟಿಕಲ್ ನೇಚರ್ ನ ನಾವು ಕಂಡುಹಿಡಿಬಹುದು. ಓಕೆ, ಸೊ ಅದರಲ್ಲಿ ನಾವು ಏನ್ ನೋಡ್ತೀವಿ, ಅವ್ರು ಕೊಟ್ಟಿರೋ ಈಕ್ವೇಶನ್ ಅಂದ್ರೆ ಹೆಚ್ ನ್ಯೂ ಇಸ್ ಈಕ್ವಲ್ ಟು ಡಬ್ಲ್ಯೂ ಪ್ಲಸ್ 1/2 ಎಂ ನ್ಯೂ ಸ್ಕ್ವಯರ್ ಇಂಟು ಮ್ಯಾಕ್ಸ್. ಓಕೆನಾ, ಸೊ ಇದರಲ್ಲಿ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಇರೋದು ಡಿ ಬ್ರಾಲಿ ಈಕ್ವೇಶನ್. ನಾನು ಹೇಳಿದಿನಲ್ವಾ, ಡಿ ಬ್ರಾಲಿ ಈಕ್ವೇಶನ್ ಇಂದಾನೆ ನಾವು ವೇವ್ ಲೆಂತ್ ಕಂಡುಹಿಡಬಹುದು, ಅಥವಾ ಅದಾದ್ಮೇಲೆ ಪ್ಲಾಂಕ್ ಕಾನ್ಸ್ಟೆಂಟ್ ಎಲ್ಲ ನಾವು ನೋಡಬಹುದು. ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಬೈ ಪಿ ಇಸ್ ಈಕ್ವಲ್ ಟು ಎಚ್ ಬೈ ಎಂ ವಿ ಇಸ್ ಈಕ್ವಲ್ ಟು ಹೆಚ್ ಡಿವೈಡ್ ಬೈ ರೂಟ್ ಆಫ್ 2me ಅಂತ ನಮ್ಗೆ ಈ ಕ್ವೆಶನ್ ಕೊಟ್ಟಿದ್ದಾರೆ. ಇದೆಲ್ಲ ಜಸ್ಟ್ ನಾವು ರಿಮೆಂಬರ್ ಮಾಡಕ್ಕೆ, ನಾವು ನೆನಪಲ್ಲಿ ಇಟ್ಕೊಳ್ಬೇಕು ಈ ಈಕ್ವೇಶನ್ಸ್ ಎಲ್ಲ. ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಮಾಡೋಣ. ಸೊ ಡೇವಿಸನ್ ಜಾಮರ್ ಅಂದ್ರೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಅವ್ರ ಪಾರ್ಟಿಕಲ್ ಅಲ್ಲಿ ಡ್ಯೂಯಲ್ ನೇಚರ್ ಇದೆ. ಡ್ಯೂಯಲ್ ನೇಚರ್ ಅಂದ್ರೆ ಏನು, ವೇವ್ ನೇಚರ್ ಮತ್ತೆ ಪಾರ್ಟಿಕಲ್ ನೇಚರ್ ಇರೋದನ್ನ ಅವರು ಕಂಡುಹಿಡಿದಿದ್ದಾರೆ. ಸೊ ಆ ಎಕ್ಸ್ಪೆರಿಮೆಂಟ್ ಹೆಂಗಿದೆ, ಸೊ ಏನೇನಿದೆ, ಅವ್ರು ಏನೇನೆಲ್ಲ ಮಾಡಿದಾರೆ ಅನ್ನೋದನ್ನ ನೋಡೋಣ. ಆ ಎಕ್ಸ್ಪೆರಿಮೆಂಟ್ ಅಲ್ಲಿ ಡೇವಿಸನ್ ಅಂಡ್ ಜಾಮರ್ experiment for the first time proved that the wave nature of electrons and verified that de Broglie equation. ಇದರಲ್ಲಿ ಇವರು ಎಲೆಕ್ಟ್ರಾನ್ಸ್ ನ ತಗೊಂಡಿದ್ದಾರೆ, ಆ ಎಲೆಕ್ಟ್ರಾನ್ಸ್ ಗೆ ವೇವ್ ನೇಚರ್ ಇದೆ ಅನ್ನ ಅವರು ಕೊಟ್ಟಿದ್ದಾರೆ. ಓಕೆ, ಸೊ ಡಿ ಬ್ರಾಲಿ argued that dual nature of matter back in 1924, but it was only later that Davison and Germer experiment verified the results. ಫಸ್ಟ್ ಯಾರು ಹೇಳಿದ್ರು ಅಂದ್ರೆ, ಇವರು ನಮ್ಗೆ ಡಿ ಬ್ರಾಲಿ ಅನ್ನೋರು 1924 ಅವರು ಕೊಟ್ಟಿದ್ದಾರೆ. ಅವರು ಏನಂತ, ಮ್ಯಾಟರ್ಗೆ ಡ್ಯೂಯಲ್ ನೇಚರ್ ಇದೆ ಅಂತ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಟ್ ಯಾರು ಅವ್ರನ್ನ ನಂಬಿಲ್ಲ. ಅದಕ್ಕೆ ಅದಾದ್ಮೇಲೆ ಲೇಟ್ರಾನ್ ಇನ್ನೊಂದು ಓಲ್ಡನ್ ಡೇಸ್ ಅಲ್ಲಿ ಡೇವಿಸನ್ ಮತ್ತು ಜರ್ಮರ್ ಅವರು ಮತ್ತೆ ಎಕ್ಸ್ಪೆರಿಮೆಂಟ್ ಮಾಡಿ, ಇಲ್ಲ ಅವ್ರು ಡಿ ಬ್ರಾಲಿ ಅವ್ರು ಹೇಳಿರೋದು ಕರೆಕ್ಟೇ, ಅದಕ್ಕೆ ಎಕ್ಸ್ಪೆರಿಮೆಂಟ್ ಮಾಡಿದೀವಿ, ಆ ರಿಸಲ್ಟ್ ಇಲ್ಲಿದೆ ಅಂತ ಅವ್ರು ತೋರಿಸಿದ್ದಾರೆ. ಆ ರಿಸಲ್ಟ್ ಅಲ್ಲಿ the results establish the first experimental proof of quantum mechanics. Quantum mechanics ಅಂದ್ರೆ ಏನು,
ಅದು ಒಂದು ರೋಲ್ ಆಗ್ತಾ ಇರುತ್ತೆ. ಅಂದ್ರೆ ಅದು ಒಂದು ಸ್ಟೇಜ್ ಅಲ್ಲಿ ಸೈಲೆಂಟ್ ಆಗಿರಲ್ಲ, ಮೂವ್ ಆಗ್ತಾ ಇರುತ್ತೆ. ಓಕೆ, ಸೊ ಅದೇ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ಹೇಳ್ತೀವಿ. ಇನ್ ದಿಸ್ ಎಕ್ಸ್ಪೆರಿಮೆಂಟ್ ವಿ ವಿಲ್ ಸ್ಟಡಿ ದ ಸ್ಕ್ಯಾಟರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಬೈ ಅ ನಿಕ್ಕಲ್ ಕ್ರಿಸ್ಟಲ್ಸ್. ಸೊ ಎಲೆಕ್ಟ್ರಾನ್ಸ್ ನಿಕ್ಕಲ್ ಕ್ರಿಸ್ಟಲ್ಸ್ ಮೇಲೆ ಹೆಂಗೆ ಅದು ಸ್ಕ್ಯಾಟರ್ ಆಗುತ್ತೆ ಅಂದ್ರೆ ಓಡೋಗಿ ಸೆಟ್ಲ್ ಆಗತ್ತೆ ಅನ್ನೋದನ್ನ ನಾವು ನೋಡಕ್ಕಿದ್ದೀವಿ. ಈ ಎಕ್ಸ್ಪೆರಿಮೆಂಟ್ ನಿಂದಾನೆ ಅವ್ರು ಹೇಳಿದ್ದಾರೆ, ಇಲ್ಲ ಪಾರ್ಟಿಕಲ್ಗೆ ವೇವ್ ನೇಚರ್ ಮತ್ತೆ ಪಾರ್ಟಿಕಲ್ ನೇಚರ್ ಎರಡು ಇದೆ ಅನ್ನೋದನ್ನ ಅವರು ಪ್ರೂವ್ ಮಾಡಿದ್ದಾರೆ. ಓಕೆ, ಸೊ ಇದರಲ್ಲಿ ನೀವು ನೋಡೋಣ, ಇದೇ ಒಂದು ಫಿಗರ್. ಓಕೆ, ಸೊ ಇದು ಒಂದು ನಿಕ್ಕಲ್ ಟಾರ್ಗೆಟ್, ಅಂದ್ರೆ ನಿಕ್ಕಲ್ ಇಟ್ಟಿದ್ದಾರೆ, ಮೆಟಲ್ ಇಟ್ಟಿದ್ದಾರೆ ಇಲ್ಲಿ. ಸೊ ಇದನ್ನ ಬಂದು ನಾವು ಲೈಟ್ ಅಲ್ಲಿ ಎಲೆಕ್ಟ್ರಿಸಿಟಿಯಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಇದು ವ್ಯಾಕ್ಯೂಮ್ ಚಾಂಬರ್, ಅಂದ್ರೆ ಸೀಲ್ಡ್ ಆಗಿರುತ್ತೆ. ಈ ಚಾಂಬರ್ ಅಲ್ಲಿ ಯಾವುದು ಅಫೆಕ್ಟ್ ಮಾಡಂಗಿಲ್ಲ. ಸೊ ಅದು ಬಂದು ಸೀಲ್ಡ್ ಆಗಿರುತ್ತೆ. ಇದು ಮೂವಬಲ್ ಡಿಟೆಕ್ಟರ್. ಏನಕ್ಕೆ ಮೂವಬಲ್ ಡಿಟೆಕ್ಟರ್ ಅಂದ್ರೆ ಯಾವ ಕಡೆನಿಂದ ಎಲೆಕ್ಟ್ರಾನ್ಸ್ ಬಂದು ಬಿದ್ದು ಇದು ಸ್ಕ್ಯಾಟರ್ ಆಗತ್ತೆ, ಅಂದ್ರೆ ರಿಫ್ಲೆಕ್ಟ್ ಆಗತ್ತೆ, ಅದರಲ್ಲಿ ಹೋಗಿ ಅದು ಡಿಟೆಕ್ಟ್ ಆಗಿ ಅದು ರೆಕಾರ್ಡ್ ಮಾಡಿ ತೋರ್ಸತ್ತೆ. ಓಕೆ, ಅದಕ್ಕೆ ಇದು ಮೂವಬಲ್ ಡಿಟೆಕ್ಟರ್ ಅಂತ ಇಟ್ಟಿದೀವಿ. ಇಲ್ಲಿ ಅದು ಯಾವ ಆಂಗಲ್ ಅಲ್ಲಿ ಇದೆ ಹೋಗತ್ತೆ ಅನ್ನೋದನ್ನ ಟೀಟಾ ಅಂತ ಡಿಸೈಡ್ ಮಾಡಿದೀವಿ. ಓಕೆ, ಸೊ ಡಿನೋಟ್ ಮಾಡಿದೀವಿ. ಸೊ ಇದೇ ಬಂದು ಅವ್ರದ್ದು ಎಕ್ಸ್ಪೆರಿಮೆಂಟ್ ಸೆಟಪ್. ಸೊ ಇದರಲ್ಲಿ ದ ಎಕ್ಸ್ಪೆರಿಮೆಂಟಲ್ ಸೆಟಪ್ for the Davison and the Germer experiment is enclosed within a vacuum chamber. ಅಂದ್ರೆ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಇವ್ರು ಏನ್ ಮಾಡಿದಾರೆ ಅಂದ್ರೆ, ವ್ಯಾಕ್ಯೂಮ್ ಚಾಂಬರ್ ಅಂದ್ರೆ ಯಾವ್ದು ಗಾಳಿ ಒಳಗಡೆ ಹೋಗಂಗಿಲ್ಲ, ಒಳಗಡೆ ಇರೋ ಸೆಟಪ್ ಯಾವ್ದು ಡಿಸ್ಟರ್ಬ್ ಮಾಡಂಗಿಲ್ಲ, ಆ ತರ ಅವರು ಸೆಟ್ ಮಾಡಿದ್ದಾರೆ. ಓಕೆ, ಸೊ ಅದು ಇದ್ರೇನೆ ಅದು ಲೈಟ್, ಅಂದ್ರೆ ನಾವು ಲೈಟ್ ಮಧ್ಯದಲ್ಲಿ ಯಾವ್ದೋ ಒಂದಿಟ್ರೆ ಏನಾಗುತ್ತೆ, ಲೈಟ್ ಆಚೆ ಕಡೆಯಿಂದ ಹೋಗೋದು ನಿಲ್ಸತ್ತೆ ಅಲ್ವಾ. ಸೊ ಆ ತರ ಎಲ್ಲ ಡಿಸ್ಟರ್ಬೆನ್ಸ್ ಎಲ್ಲ ಬರಬಾರ್ದು ಅಂತ ಅವರು ವ್ಯಾಕ್ಯೂಮ್ ಚಾಂಬರ್ ಅಂತ ಇಟ್ಟಿದ್ದಾರೆ, ಸೀಲ್ಡ್ ಚಾಂಬರ್ ಇರುತ್ತೆ. ಓಕೆ, thus the deflection and the scattering of the electrons by the medium are prevented. ಅದೇ ಡಿಫ್ಲೆಕ್ಷನ್ ಮತ್ತೆ ಸ್ಕ್ಯಾಟ್ರಿಂಗ್ ಆಫ್ ದ ಎಲೆಕ್ಟ್ರಾನ್ಸ್ ಆಫ್ ದ ಮೀಡಿಯಂ. ಸೊ ಒಂದು ಎಲೆಕ್ಟ್ರಾನ್ಸ್ ಹೋಗುತ್ತಲ್ವಾ, ಈ ಲೈಟ್ ಸೋರ್ಸ್ ನಿಂದ ಎಲೆಕ್ಟ್ರಾನ್ಸ್ ಹೋಗುತ್ತಲ್ವಾ, ಆ ಎಲೆಕ್ಟ್ರಾನ್ಸ್ ಬೇರೆ ಕಡೆ ಯಾವ್ದ್ರಲ್ಲಿನೂ ಸ್ಕ್ಯಾಟರ್ ಆಗಿ ಹೋಗಂಗಿಲ್ಲ. ಸೊ ಆ ತರ ಅವ್ರು ಸೀಲ್ ಮಾಡಿ ಇಟ್ಟಿದ್ದಾರೆ, ಪ್ರಿವೆಂಟ್ ಮಾಡಿದ್ದಾರೆ. ಓಕೆ, ದ ಮೇನ್ ಪಾರ್ಟ್ ಆಫ್ ದ ಎಕ್ಸ್ಪೆರಿಮೆಂಟ್ ಸೆಟಪ್ಸ್ ಆಸ್ ಫಾಲೋಸ್. ಯಾವ್ದಾವ್ದು ಎಕ್ಸ್ಪೆರಿಮೆಂಟ್ ಅಲ್ಲಿ ಮೇನ್ ಪಾರ್ಟ್ಸ್ ಇದೆ? ಫಸ್ಟ್ ಎಲೆಕ್ಟ್ರಾನ್ ಗನ್. ಸೊ ಇದೇ ಬಂದು ಎಲೆಕ್ಟ್ರಾನ್ ಗನ್, ಇದೇ ಬಂದು ಎಲೆಕ್ಟ್ರಾನ್ ಗನ್. ಯಾಕೆ ನಾವು ಎಲೆಕ್ಟ್ರಾನ್ ಗನ್ ಯೂಸ್ ಮಾಡ್ತೀವಿ? ಎಲೆಕ್ಟ್ರಾನ್ ಹೋಗಿ ನಿಕ್ಕಲ್ ಅಲ್ಲಿ ಬಿದ್ದು ಅದು ಹೆಂಗೆ ರಿಫ್ಲೆಕ್ಟ್ ಆಗುತ್ತೋ ಅದರಿಂದಾನೇ ನಾವು ಹೇಳಕ್ಕಾಗತ್ತೆ ಇದು ಡ್ಯೂಯಲ್ ನೇಚರ್ ಇದೆ ಅಂತ. ಸೊ ಅದಕ್ಕೆ ನಾವು ಎಲೆಕ್ಟ್ರಾನ್ ಗನ್ ಯೂಸ್ ಮಾಡ್ತೀವಿ. ಅನ್ ಎಲೆಕ್ಟ್ರಾನ್ ಗನ್ ಇಸ್ ಅ ಟಂಗ್ಸ್ಟನ್ ಫಿಲಮೆಂಟ್ ದಟ್ ಎಮಿಟ್ಸ್ ಎಲೆಕ್ಟ್ರಾನ್ಸ್. ಟಂಗ್ಸ್ಟನ್ ಫಿಲಮೆಂಟ್ ಅಂದ್ರೆ ಏನು? ನಮ್ಗೆ ಬಲ್ಬ್ ಇದೆ ಅಲ್ವಾ, ಯೆಲ್ಲೋ ಕಲರ್ ಬಲ್ಬ್ ನಾವು ಮನೆಯಲ್ಲೆಲ್ಲ ಯೂಸ್ ಮಾಡ್ತೀವಿ, 40 ವೋಲ್ಟ್ಸ್ ಬಲ್ಬ್. ಅದರಲ್ಲಿ ಒಂದು ಸೆಂಟರ್ ಅಲ್ಲಿ ಒಂದು ಡಬ್ಲ್ಯೂ ತರ ಇರುತ್ತೆ, ಒಂದು ಸ್ಪ್ರಿಂಗ್ ಇರುತ್ತೆ. ಸೊ ಅದನ್ನ ಟಂಗ್ಸ್ಟನ್ ಅಂತ ಹೇಳ್ತೀವಿ. ಅದೇ ನಮ್ಗೆ ಲೈಟ್ಸ್ ಕೊಡುತ್ತೆ. ಹೆಂಗ್ ಅಲ್ಲಿ ಕೊಡುತ್ತೆ? ಅದ್ರಲ್ಲಿ ಕರೆಂಟ್ ಸಪ್ಲೈ ಆದ್ರೆ, ಎಲೆಕ್ಟ್ರಾನ್ಸ್ ಎಮಿಟ್ ಆದ್ರೆ ಅದರಲ್ಲಿ ಲೈಟ್ ಬರುತ್ತೆ. ಓಕೆ, ಸೊ ಆ ತರ ಒಂದು ಫಿಲಮೆಂಟ್, ಸೊ ಟಂಗ್ಸ್ಟನ್ ಫಿಲಮೆಂಟ್ ನ ಯೂಸ್ ಮಾಡಿದ್ದಾರೆ. ಸೊ ಅದರಿಂದಾನೇ ಎಲೆಕ್ಟ್ರಾನ್ಸ್ ಎಮಿಟ್ ಆಗುತ್ತೆ. ಓಕೆ, ವಯಾ thermonic emission, that is it emits electrons when heated to a particular temperature. ಸೊ ಇದು ಬಂದು ಥೆರ್ಮೋ ಹೀಟರ್. ಓಕೆ, ಇದು ಬಂದು ಏನ್ ಹೇಳ್ತಾರೆ? ಥೆರ್ಮೋಮೋನಿಕ್ ಅಂತ ಹೇಳ್ತಾರೆ. ಅಂದ್ರೆ ಇದು ಯಾವಾಗ ಅದು ಬಂದು ಹೀಟ್ ಆಗುತ್ತೋ ಆ ಪರ್ಟಿಕ್ಯುಲರ್ ಟೆಂಪರೇಚರ್ ಅಲ್ಲಿ ಎಲೆಕ್ಟ್ರಾನ್ಸ್ ನ ಅದು ಸೆಂಡ್ ಮಾಡ್ತಾ ಇರುತ್ತೆ. ಸೊ ಇದರಲ್ಲಿ ಹೋಗಂಗೆ ಅದು ಅಲೋ ಮಾಡುತ್ತೆ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಅಲ್ಲಿ. ಓಕೆ, ಸೊ ನೆಕ್ಸ್ಟ್ ಎಲೆಕ್ಟ್ರೋಸ್ಟಾಟಿಕ್ ಪಾರ್ಟಿಕಲ್ ಆಕ್ಸಿಲೇಟರ್. ಸೊ ಎಲೆಕ್ಟ್ರೋಪಾರ್ಟಿಕಲ್ ಆಕ್ಸಿಲೇಟರ್ ಅಂತ ಹೇಳ್ತಾರೆ ಅವರು. ಓಕೆ, ಸೊ ಇದ್ರಲ್ಲಿ ಏನಿರುತ್ತೆ? two opposite charged plates, positive and negative plates, are used to accelerate the electrons at a known potential. ಅಂದ್ರೆ ಏನು? ಪಾಸಿಟಿವ್ ನೆಗೆಟಿವ್ ಇರುತ್ತೆ, ಅದು ಎರಡನ್ನ ಅವ್ರು ಕನೆಕ್ಟ್ ಮಾಡಿ ಇಟ್ಟಿರ್ತಾರೆ. ಸೊ ಹಂಗ್ ಕನೆಕ್ಟ್ ಮಾಡಿ ಇಟ್ಟಿದ್ರೆ ಏನಾಗುತ್ತೆ? ಸೊ ಪೊಟೆನ್ಶಿಯಲ್ ಡೆವಲಪ್ ಆಗುತ್ತೆ. ಪೊಟೆನ್ಶಿಯಲ್ ಅಂದ್ರೆ ಏನು? ಕರೆಂಟ್ ಡೆವಲಪ್ ಆಗುತ್ತೆ. ಓಕೆ, ಕರೆಂಟ್ ಡೆವಲಪ್ ಆದ್ರೆ ಏನಾಗುತ್ತೆ? ನಮ್ಗೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಇದು ಎಲೆಕ್ಟ್ರಾನ್ಸ್ ಎಮಿಟ್ ಆಗ್ತಾ ಇರುತ್ತೆ. ಎಮಿಟ್ ಅಂದ್ರೆ ಏನು? ಆಚೆ ಕಡೆ ಬರ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಕಾಲಿಮೇಟರ್. ಸೊ ಕಾಲಿಮೇಟರ್ ಅಂದ್ರೆ ಏನಿಲ್ಲ, ಸೊ ಇದರಲ್ಲಿ ಆಕ್ಸಿಲೇಟರ್ ಅಂತ ಹೇಳ್ತೀವಿ. ಅಂದ್ರೆ ಅದು ಒಂದು ಎಕ್ಸ್ಪೆರಿಮೆಂಟ್ ಕರೆಕ್ಟ್ ಆಗಿ ನಡೆಯಕ್ಕೆ ಯೂಸ್ ಆಗುತ್ತೆ. ಸೊ ಅದನ್ನ ಆಕ್ಸಿಲೇಟರ್ ಅಂತ ಹೇಳ್ತೀವಿ. ದ ಆಕ್ಸಿಲೇಟರ್ ಇಸ್ ಎನ್ಕ್ಲೋಸ್ಡ್ ವಿತ್ ಇನ್ ಅ ಸಿಲಿಂಡರ್ ದಟ್ ಹ್ಯಾಸ್ ಅ ನ್ಯಾರೋ ಪ್ಯಾಸೇಜ್. ನ್ಯಾರೋ ಪ್ಯಾಸೇಜ್ ಅಂದ್ರೆ ಏನು? ಒಂದು ಸಣ್ಣ ಪ್ಯಾಸೇಜ್ ಇರುತ್ತೆ.
ಓಕೆನಾ. ಸೊ ಆ ಸಣ್ಣ ಪ್ಯಾಸೇಜ್ ಒಳಗಡೆನೆ ಎಲೆಕ್ಟ್ರಾನ್ಸ್ ಹೋಗಕ್ಕೆ ಅದು ಅಲೋ ಮಾಡುತ್ತೆ. ಸೊ ಇಟ್ಸ್ ಫಂಕ್ಷನ್ ಇಸ್ ಅ ರೆಂಡರ್ ನ್ಯಾರೋ ಅಂಡ್ ಸ್ಟ್ರೈಟ್. ಅದ್ ಹೆಂಗಂದ್ರೆ ಹೆಂಗ್ ಫಂಕ್ಷನ್ ಆಗುತ್ತೆ ಅಂದ್ರೆ, ಒಂದು ಫಿಲಮೆಂಟ್ ಇರುತ್ತೆ, ಆ ಫಿಲಮೆಂಟ್ ಅಲ್ಲಿ ನ್ಯಾರೋವಾಗಿ ಅಂದ್ರೆ ಸಣ್ಣವಾಗಿ ಹೋಗಕ್ ಮಾತ್ರನೇ ಅದು ಅಲೋ ಮಾಡುತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ಸ್ಟ್ರೈಟ್ ಆಗಿ ಹೋಗಕ್ಕೆ ಅಲೋ ಮಾಡುತ್ತೆ. ಅದಕ್ಕೆ ಹೆಸರು ಏನ್ ಇಟ್ಟಿದ್ದಾರೆ, ಕಾಲಿಮೇಟೆಡ್. ಸೊ ಕಾಲಿಮೇಟೆಡ್ ಅಂದ್ರೆ ಸಣ್ಣವಾಗಿ ಸ್ಟ್ರೈಟ್ ಆಗಿ ಹೋಗುತ್ತೆ. ಓಕೆ, ಸೊ ಹಂಗ್ ಹೋದ್ರೇನೆ ಅದು ಹೋಗಿ ಆ ನಿಕ್ಕಲ್ ಮೆಟಲ್ ನಾವ್ ಇಟ್ಟಿದೀವಲ್ವಾ, ಆ ಮೆಟಲ್ ಅಲ್ಲಿ ಬಿದ್ದು ಅದಾದ್ಮೇಲೆ ಎಲೆಕ್ಟ್ರಾನ್ಸ್ ನ ಎಮಿಟ್ ಮಾಡುತ್ತೆ. ಓಕೆ, ಸೊ ಬೀಮ್ ಆಫ್ ದ ಎಲೆಕ್ಟ್ರಾನ್ಸ್ ರೆಡಿ ಫಾರ್ ದ ಆಕ್ಸಿಲರೇಷನ್. ನೆಕ್ಸ್ಟ್ ಟಾರ್ಗೆಟ್ ಅಂದ್ರೆ ಏನು, ನಿಕ್ಕಲ್ ಕ್ರಿಸ್ಟಲ್ ಇಸ್ ದ ಟಾರ್ಗೆಟ್. ಯಾಕಂದ್ರೆ ನಾವು ನಿಕ್ಕಲ್ ಅಲ್ಲಿ ಬಿದ್ದು ಅದು ಹೆಂಗೆ ಎಮಿಟ್ ಆಗತ್ತೆ ಅನ್ನೋದನ್ನ ನೋಡ್ತೀವಿ. ಸೊ ಅದಕ್ಕೆ ಟಾರ್ಗೆಟ್ ಅಂತ ಇಟ್ಟಿದ್ದೀವಿ. ಓಕೆ, ದ ಟಾರ್ಗೆಟ್ ಇಸ್ ಅ ನಿಕ್ಕಲ್ ಕ್ರಿಸ್ಟಲ್. ದ ಎಲೆಕ್ಟ್ರಾನ್ ಬೀಮ್ ಇಸ್ ಫೈರ್ಡ್ ನಾರ್ಮಲಿ on the nickel crystal. The crystal is placed such that it can be rotated about a fixed axis. ಅಂದ್ರೆ ಇದನ್ನ ಫಿಕ್ಸ್ ಮಾಡಿ ಇಟ್ಟಿದೀವಿ, ನಿಕ್ಕಲ್ ನ ಫಿಕ್ಸ್ ಮಾಡಿ ಇಟ್ಬಿಟ್ಟು ಇದು ಫಿಕ್ಸ್ಡ್ ಆಂಗಲ್ ಅಲ್ಲಿ ರೊಟೇಟ್ ಮಾಡಕ್ ಆಗತ್ತೆ. ಓಕೆನಾ, ಹೆಂಗ್ ಬೇಕಂದ್ರೆ ಹಂಗ್ ರೊಟೇಟ್ ಮಾಡಕ್ ಆಗಲ್ಲ. ಇದು ಫಿಕ್ಸ್ಡ್ ಆಂಗಲ್ ಅಲ್ಲಿ ಒಂದ್ ಈ ಕಡೆ ಆಗತ್ತೆ ಅಥವಾ ಈ ಕಡೆ ಆಗತ್ತೆ ಅಂತ ನಾವು ಫಿಕ್ಸ್ ಮಾಡಿ ಇಟ್ಟಿದೀವಿ. ಓಕೆ, ಯಾಕೆ ನಾವು ಹಂಗ್ ಫಿಕ್ಸ್ ಮಾಡಿ ಇಟ್ಟಿದೀವಿ ಅಂದ್ರೆ, ಎಲೆಕ್ಟ್ರಾನ್ಸ್ ಹೆಂಗ್ ಬೀಳತ್ತೋ ಸೊ ಅದರಿಂದ ಅದು ಬಂದು ಎಮಿಷನ್ ತೋರಿಸ್ಬೇಕು. ಅದಕ್ಕೆ ಅದನ್ನ ಫಿಕ್ಸ್ಡ್ ಆಂಗಲ್ ಅಲ್ಲಿ ಇಟ್ಟಿದೀವಿ. ಓಕೆ, ನೆಕ್ಸ್ಟ್ ಡಿಟೆಕ್ಟರ್ ನಾನು ಮೊದಲೇ ಹೇಳಿದೀನಿ. ಡಿಟೆಕ್ಟರ್ ಏನ್ ಮಾಡುತ್ತೆ, ಅದು ಎಷ್ಟು ಎಲೆಕ್ಟ್ರಾನ್ಸ್ ಎಮಿಟ್ ಆಗುತ್ತೋ ಅದನ್ನ ಕ್ಯಾಪ್ಚರ್ ಮಾಡಿ ರೆಕಾರ್ಡ್ ಮಾಡುತ್ತೆ. ಓಕೆ, a detector is used to capture the scattered electrons from the nickel crystal. The detector can be moved in a semi-circular arc as shown in the diagram. Semi-circular arc ಅಂದ್ರೆ ಏನು, ಸರ್ಕ್ಯುಲರ್ ಅಂದ್ರೆ ರೌಂಡ್, ಸೆಮಿ ಅಂದ್ರೆ ಹಾಫ್. ಓಕೆನಾ, ಸೊ ಹಿಂಗಿಂದ ಹಿಂಗೆ ಅದು ತಿರುಗಕ್ಕೆ ಅದಕ್ಕೆ ದಾರಿ ಕೊಟ್ಟಿದ್ದಾರೆ. ಆ ತರ ಅದನ್ನ ಡಿಸೈನ್ ಮಾಡಿ ಇಟ್ಟಿದ್ದಾರೆ. ಓಕೆ, ಸೊ ಟೋಟಲಿ ಮೊತ್ತ ಒಟ್ಟಿಗೆ ಎಷ್ಟು ಪಾಯಿಂಟ್ಸ್ ಇದೆ ಇದರಲ್ಲಿ, 5 ಪಾಯಿಂಟ್ಸ್ ಇರುತ್ತೆ. ಓಕೆ, ಫಸ್ಟ್ ನಾವು ಎಲೆಕ್ಟ್ರಾನ್ ಗನ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನಾವು ಎಲೆಕ್ಟ್ರೋಸ್ಟಾಟಿಕ್ ಪಾರ್ಟಿಕಲ್ ಆಕ್ಸಿಲೇಟರ್ ಕೊಟ್ಟಿದೀವಿ. ಅದಾದ್ಮೇಲೆ ಕಾಲಿಮೇಟರ್ ಅಂದ್ರೆ ಆಕ್ಸಿಲರೇಟರ್ ಕೊಟ್ಟಿದೀವಿ. ಅದಾದ್ಮೇಲೆ ಟಾರ್ಗೆಟ್, ಕೊನೆಗೆ ಡಿಟೆಕ್ಟರ್ ಅಂತ 5 ಮುಖ್ಯವಾದ ಪಾಯಿಂಟ್ಸ್ ಅಂಡ್ 5 ಮುಖ್ಯವಾದ ಪಾರ್ಟ್ಸ್ ಇದರಲ್ಲಿ ಇದೆ, ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಇದೆ. Okay, in Davison-Germer experiment, waves were used in place of electrons. So electrons ಬದಲು ಡೇವಿಸನ್-ಜರ್ಮರ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಯಾವ್ದು ಯೂಸ್ ಮಾಡಿದೀವಿ, waves ನ ಯೂಸ್ ಮಾಡಿದೀವಿ. These electrons form a different pattern. So ಈ ಎಲೆಕ್ಟ್ರಾನ್ಸ್ ಮುಂಚೆ ನಾವು ಬರೀ ಪಾರ್ಟಿಕಲ್ ಎಲೆಕ್ಟ್ರಾನ್ಸ್ ನ ಯೂಸ್ ಮಾಡಿದೀವಿ, ಇದರಲ್ಲಿ ವೇವ್ ಎಲೆಕ್ಟ್ರಾನ್ಸ್ ನ ಯೂಸ್ ಮಾಡಿದೀವಿ. ಅದರಿಂದ ಏನಾಗತ್ತೆ, ಡಿಫ್ರೆಂಟ್ ಪ್ಯಾಟರ್ನ್ ಬಂದು ಯೂಸ್ ಮಾಡತ್ತೀವಿ. ಡಿಫ್ರೆಂಟ್ ಪ್ಯಾಟರ್ನ್ ಇದರಲ್ಲಿ ಫಾರ್ಮ್ ಆಗತ್ತೆ. ಅಂದ್ರೆ ಡಿಫರೆಂಟ್ ಅಂದ್ರೆ ಏನು, ದ ಡ್ಯೂಯಲ್ ನೇಚರ್ ಆಫ್ ದ ಮ್ಯಾಟರ್ ವಾಸ್ ದಸ್ ವೆರಿಫೈಡ್. ವಿ ಕ್ಯಾನ್ ರಿಲೇಟ್ ದ ಡಿ ಬ್ರಾಗ್ಲಿ ಈಕ್ವೇಶನ್ ಅಂಡ್ ದ ಬ್ರಾಗ್ಸ್ ಲಾ as shown in the below. ಸೊ ಇದರಿಂದ ಡಿಫ್ರೆಂಟ್ ಪ್ಯಾಟರ್ನ್ ನ ಹೆಂಗ್ ನಾವು ಈಕ್ವೇಶನ್ ಮಾಡ್ತೀವಂದ್ರೆ, ಫ್ರಮ್ ದ ಡಿ ಬ್ರಾಗ್ಲಿ ಈಕ್ವೇಶನ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h by p ಅನ್ನೋದು ನಮ್ಗೆ ಗೊತ್ತು. ಸೊ ಇದರಲ್ಲಿ ರೂಟ್ ಆಫ್ h ಡಿವೈಡ್ ಬೈ 2me. ಸೊ ಇದರಲ್ಲಿ ಈಗ ಬದಲು ಏನ್ ಮಾಡ್ತೀವಿ ನಾವು, ಎನರ್ಜಿಗೆ ಬದಲು ಎಲೆಕ್ಟ್ರಾನ್ ಮತ್ತೆ ಅದನ್ನ ವೆಲಾಸಿಟಿ ನಾವು ತಗೊಳ್ತೀವಿ. ಅಂದ್ರೆ ಏನಾಗುತ್ತೆ, h ಡಿವೈಡ್ ಬೈ ರೂಟ್ ಆಫ್ 2mev ಅಂತ ನಾವು ಕೊಡ್ತೀವಿ. ಇದನ್ನ ಈಕ್ವೇಶನ್ ನಂಬರ್ 1 ಅಂತ ಇಟ್ಕೊಳ್ಳೋಣ. Where m is the mass of an electron, e is the charge of an electron and h is the Planck constant. ಇದೆಲ್ಲ ನಮ್ಗೆ ಮೊದಲೇ ಗೊತ್ತು. Therefore given a v ಅಂದ್ರೆ ಏನು, velocity of an electron will have a wavelength given by the equation number 1. So 1 ನಿಂದ equation number 1 ನಿಂದ ನಾವು v ನ ಕಂಡುಹಿಡಿಯಬಹುದು. ಅಂದ್ರೆ the following equation of the Braggs law, n lambda is equal to 2d sin 900 minus theta by 2. ಸೊ ಈ ತರ ಇವರು ಈಕ್ವೇಶನ್ ನ ಕಂಡುಹಿಡಿದಿದ್ದಾರೆ. ಯಾರು ಕಂಡುಹಿಡಿದಿರೋದು, ಬ್ರಾಗ್ಸ್ ಲಾ ಬಂದು ಈಕ್ವೇಶನ್ ಯಾವುದು, n lambda is equal to 2d sin 900 minus theta 90 degree minus theta divided by 2. Okay, since the value of d was already known from the X-ray diffraction experiment, so hence from the various values of theta we can find the wavelength of the waves producing a diffraction pattern from a equation from 2. ಸೊ ಅಂದ್ರೆ ಇದರಿಂದ ಏನ್ ಹೇಳ್ತಾರೆ, ಈಕ್ವೇಶನ್ ನಂಬರ್ 1 ನಿಂದ ವಿ ನ ನಾವು ಕಂಡುಹಿಡಿಬಹುದು.
ಅಥವಾ ಸೊ ದ ವೆಲಾಸಿಟಿ ಆಫ್ ದ ಎಲೆಕ್ಟ್ರಾನ್ ವಿ ಕ್ಯಾನ್ ಫೈಂಡ್ ಇಟ್ ಔಟ್. ನಾವು ಯಾವ್ನಿಂದ ಈಕ್ವೇಶನ್ ನಂಬರ್ 1 ನಿಂದ ವಿ ನ ಕಂಡಿಡಬಹುದು. ಓಕೆ, ಸೊ ಮುಂಚೆ ಹೇಳಿದೀವಿ ಡಿ ಬ್ರಾಲಿ ಈಕ್ವೇಶನ್ ಮತ್ತೆ ಬ್ರಾಗ್ಸ್ ಲಾ ಎರಡೂನು ಮಿಕ್ಸ್ ಮಾಡಿ ಇವರು ಬಂದು ತಗೊಂಡಿರೋದು. ಓಕೆ, ಸೊ ಬ್ರಾಗ್ಸ್ ಲಾ ಏನ್ ಹೇಳುತ್ತೆ, 2 ಲ್ಯಾಂಬ್ಡಾ n ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 2d sin 90 ಮೈನಸ್ ಥೀಟಾ ಡಿವೈಡ್ ಬೈ 2. ಓಕೆ, ಸೊ ಇದನ್ನಿಂದ ಥೀಟಾ ವ್ಯಾಲ್ಯೂನ ಚೇಂಜ್ ಮಾಡೋದ್ರಿಂದ ನಾವು ಬೇರೆ ಬೇರೆ ವೇವ್ ಲೆಂತ್ಗೂ ನಾವು ಇದೊಂದು ವೇವ್ ಲೆಂತ್ ಎಷ್ಟು ಅನ್ನೋದನ್ನ ಕಂಡುಹಿಡಿಬಹುದು. ಹೆಂಗಿಂದ ಕಂಡುಹಿಡಿತೀವಿ ಇದನ್ನ, ಎಕ್ಸ್-ರೇ ಡೈಫ್ರಾಕ್ಷನ್ ಎಕ್ಸ್ಪೆರಿಮೆಂಟ್ ನಿಂದ ಇವ್ರು ಈಕ್ವೇಶನ್ ಕೊಟ್ಟಿದ್ದಾರೆ. ಸೊ ಅದರಿಂದ ನಾವು ಕಂಡುಹಿಡಬಹುದು ಅಂತ ಅವ್ರು ಹೇಳ್ತಾರೆ. ಓಕೆ, ಸೊ ಎಕ್ಸ್ಪೆರಿಮೆಂಟ್ ಮಾಡಾಯ್ತು, ಅದು ಯಾವ್ನೆಂದರು ಮುಖ್ಯ ಅಂಶಗಳನ್ನ ತಗೊಂಡಿದ್ದಾರೆ ಅಂತ ನೋಡಿದೀವಿ. ಅದಾದ್ಮೇಲೆ ಅಬ್ಸರ್ವೇಷನ್ಸ್ ಆಫ್ ದ ಡೇವಿಸನ್ ಅಂಡ್ ಜಮರ್ ಎಕ್ಸ್ಪೆರಿಮೆಂಟ್ಸ್. ಅಂದ್ರೆ ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಅದಕ್ಕೆ ಅಬ್ಸರ್ವೇಷನ್ ಇರುತ್ತೆ, ಏನೇನ್ ಆಗತ್ತೆ, ಏನೇನ್ ಚೇಂಜಸ್ ಇದೆ ಅನ್ನೋದನ್ನ ನಾವು ನೋಡ್ಬೇಕು. ಓಕೆ, ಸೊ ಅದರಲ್ಲಿ ಏನೇನ್ ಚೇಂಜಸ್ ಅಂದ್ರೆ, ದ ಡಿಟೆಕ್ಟರ್ used here can only detect the presence of an electron in the form of particle. ಸೊ ಇಲ್ಲಿ ಡಿಟೆಕ್ಟರ್ ಯೂಸ್ ಮಾಡಿದೀವಲ್ವಾ, ಸೆಮಿ ಸರ್ಕಲ್ ಅಲ್ಲಿ ರೊಟೇಟ್ ಆಗ ಎಲ್ಲ ಡಿಟೆಕ್ಟರ್, ಅದು ಏನ್ ಮಾಡುತ್ತೆ, ಬರೀ ಪಾರ್ಟಿಕಲ್ ಫಾರ್ಮ್ ಅಲ್ಲಿ ಇರೋ ಎಲೆಕ್ಟ್ರಾನ್ಸ್ ಮಾತ್ರನೇ ಅದು ಡಿಟೆಕ್ಟ್ ಮಾಡುತ್ತೆ. ಸೊ ಆಸ್ ಅ ರಿಸಲ್ಟ್ ದ ಡಿಟೆಕ್ಟರ್ ರಿಸೀವ್ಸ್ ದ ಎಲೆಕ್ಟ್ರಾನ್ಸ್ ಇನ್ ದ ಫಾರ್ಮ್ ಆಫ್ ಅನ್ ಎಲೆಕ್ಟ್ರಾನಿಕ್ ಕರೆಂಟ್. ಸೊ ಇದರಲ್ಲಿ ಏನಾಗತ್ತೆ, ಇದು ಹೆಂಗೆ ಅದು ಎಲೆಕ್ಟ್ರಾನ್ ರಿಸೀವ್ ಮಾಡುತ್ತೆ, ಎಲೆಕ್ಟ್ರಾನಿಕ್ ಕರೆಂಟ್ ಆಗಿ ಎಲೆಕ್ಟ್ರಾನ್ಸ್ ನ ರಿಸೀವ್ ಮಾಡುತ್ತೆ. ದ ಇಂಟೆನ್ಸಿಟಿ ಅಂದ್ರೆ ಏನು, ಸ್ಟ್ರೆಂತ್, ಅದನ್ನ ಎನರ್ಜಿ ಅಂತ ಹೇಳ್ತೀವಿ. ಅದನ್ನ ಎನರ್ಜಿ of this electronic current received by the detector and the scattering angle is studied. ಸೊ ಇದನ್ನಿಂದ ನಾವು ಅದು ಹೆಂಗೆ, ಅದು ಡಿಟೆಕ್ಟರ್ ನಿಂದ ಅದು ಯಾವ ಆಂಗಲ್ ಅಲ್ಲಿ ಅದು ಬಂದು ರಿಸೀವ್ ಆಗತ್ತೆ, ಮತ್ತೆ ಯಾವ ಆಂಗಲ್ ಅಲ್ಲಿ ಅದು ಸ್ಕ್ಯಾಟರ್ ಆಗತ್ತೆ. ಸ್ಕ್ಯಾಟರ್ ಮತ್ತೆ ರಿಸೀವ್ ಅಂದ್ರೆ ಏನು, ರಿಸೀವ್ ಅಂದ್ರೆ ನಾನು ತಗೊಳ್ಳೋದು. ಓಕೆ, ಸೊ ಡಿಟೆಕ್ಟರ್ ಎಲೆಕ್ಟ್ರಾನ್ಸ್ ನ ಹೆಂಗ್ ತಗೊಳತ್ತೆ, ಯಾವ ಡೈರೆಕ್ಷನ್ ಅಲ್ಲಿ ತಗೊಳತ್ತೆ ಅನ್ನೋದು. ಸ್ಕ್ಯಾಟರ್ ಅಂದ್ರೆ ಹಿಂಗ್ ಗುದ್ದಿ ಹೆಂಗೆ ಅದು ರಿಫ್ಲೆಕ್ಟ್ ಆಗಿ ಹೋಗುತ್ತೆ ಅನ್ನೋದು ಸ್ಕ್ಯಾಟ್ರಿಂಗ್. ಓಕೆ, ಆಚೆ ಕಡೆ ಯಾವ ಕಡೆ ಹೋಗುತ್ತೆ ಅನ್ನೋದು ಸ್ಕ್ಯಾಟ್ರಿಂಗ್ ಅಂತ ಹೇಳ್ತೀವಿ. ಓಕೆ, ಅದನ್ನ ನಾವು ಇದರಿಂದ ನಾವು ನೋಡ್ಬೋದು. ವಿ ಕಾಲ್ ದಿಸ್ ಕರೆಂಟ್ ಹ್ಯಾಸ್ ಅ ಎಲೆಕ್ಟ್ರಾನಿಕ್ ಇಂಟೆನ್ಸಿಟಿ. ಸೊ ಈ ಕರೆಂಟ್ ನ ನಾವು ಏನಂತ ಕರಿತೀವಿ, ಎಲೆಕ್ಟ್ರಾನ್ ಇಂಟೆನ್ಸಿಟಿ ಅಂತ ಕರಿತೀವಿ. ಏನಕ್ಕೆ ಹಂಗ್ ಕರಿತೀವಿ, ಎಲೆಕ್ಟ್ರಾನ್ಸ್ ಮಾತ್ರನೇ ಎನರ್ಜಿನ ಕೊಡುತ್ತೆ, ಅದನ್ ಬಗ್ಗೆನೆ ನಾವು ಈ ಎಕ್ಸ್ಪೆರಿಮೆಂಟ್ ನ ಅಂಡರ್ಗೋ ಮಾಡ್ತೀವಿ, ಅದಕ್ಕೆ ಎಲೆಕ್ಟ್ರಾನ್ ಇಂಟೆನ್ಸಿಟಿ ಅಂತ ಹೇಳ್ತೀವಿ. ಓಕೆ, the intensity of the scattered electrons is not continuous. Yes, ಯಾಕಂದ್ರೆ ಸ್ಕ್ಯಾಟರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದ ಇಂಟೆನ್ಸಿಟಿ ಇಸ್ ನಾಟ್ ಕಂಟಿನ್ಯೂಸ್ ಆಗಿ ಎಲೆಕ್ಟ್ರಾನ್ಸ್ ಕೊಟ್ರೆ ಕಂಟಿನ್ಯೂಸ್ ಆಗಿ ಅದು ಇಂಟೆನ್ಸ್ ಆಗತ್ತೆ, ಇದ್ರೇನು ಕಂಟಿನ್ಯೂಸ್ ಆಗಿ ಒಂದೇ ಫ್ಲೋ ಅಲ್ಲಿ ಎಲೆಕ್ಟ್ರಾನ್ಸ್ ಇರಲ್ಲ. ಯಾಕಂದ್ರೆ ಕರೆಂಟ್ ಫ್ಲೋ ಜಾಸ್ತಿ ಇದ್ರೆ ಜಾಸ್ತಿ ಎಲೆಕ್ಟ್ರಾನ್ಸ್ ಬರುತ್ತೆ, ಕರೆಂಟ್ ಫ್ಲೋ ಕಡಿಮೆ ಇದ್ರೆ ಕಡಿಮೆ ಎಲೆಕ್ಟ್ರಾನ್ ಫ್ಲೋ ಇರುತ್ತೆ. ಸೊ ಅದ್ರದ್ದು ಇಂಟೆನ್ಸಿಟಿ, ಎಲೆಕ್ಟ್ರಾನ್ ಸ್ಟ್ರೆಂತ್ ಡಿಫರ್ ಆಗ್ತಾ ಇರುತ್ತೆ. ಡಿಫರ್ ಅಂದ್ರೆ ಏನು, ಚೇಂಜ್ ಆಗ್ತಾ ಇರುತ್ತೆ. ಓಕೆ, ಹಂಗೆ ಆಗ್ತಾ ಇರುತ್ತೆ. ಇಟ್ ಶೋಸ್ ಅ ಮ್ಯಾಕ್ಸಿಮಮ್ ಅಂಡ್ ಅ ಮಿನಿಮಮ್ ವ್ಯಾಲ್ಯೂ ಕರೆಸ್ಪಾಂಡಿಂಗ್ ಟು ದ ಮ್ಯಾಕ್ಸಿಮಾ ಅಂಡ್ ದ ಮಿನಿಮಾ ಆಫ್ ಅ ಡೈಫ್ರಾಕ್ಷನ್ ಪ್ಯಾಟರ್ನ್ ಪ್ರೊಡ್ಯೂಸ್ಡ್ ಬೈ ಎಕ್ಸ್ ರೇಸ್. ಸೊ ಇದರಿಂದ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ವ್ಯಾಲ್ಯೂಸ್, ಮ್ಯಾಕ್ಸಿಮಮ್ ಅಂದ್ರೆ ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ ದೊಡ್ಡದು ವ್ಯಾಲ್ಯೂಸ್ ಇರುತ್ತೆ, ಅಥವಾ ಕಡಿಮೆ ವ್ಯಾಲ್ಯೂಸ್ ತೋರ್ಸತ್ತೆ. ಇದನ್ನ ಹೆಂಗಿಂದ ನಾವು ಕಂಡುಹಿಡಿಬಹುದು ಅಂದ್ರೆ, ಎಕ್ಸ್-ರೇ ಡೈಫ್ರಾಕ್ಷನ್ ಎಕ್ಸ್ಪೆರಿಮೆಂಟ್ ಈಕ್ವೇಶನ್ ಹೇಳಿದಿವಲ್ವಾ, ಎನ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಸೈನ್ 90 2d sin 90 ಮೈನಸ್ ಥೀಟಾ ಬೈ 2. ಈ ಈಕ್ವೇಶನ್ ಇಂದ ನಾವು ಕಂಡುಹಿಡಿಬಹುದು ಅಂತ ಹೇಳ್ತಾರೆ. ಓಕೆ, ಇಟ್ ಇಸ್ ಸ್ಟಡಿಡ್ ಫ್ರಮ್ ವೇರಿಯಸ್ ಆಂಗಲ್ಸ್ ಆಫ್ ಸ್ಕ್ಯಾಟರಿಂಗ್ ಅಂಡ್ ಪೊಟೆನ್ಷಿಯಲ್ ಡಿಫರೆನ್ಸ್ ಫಾರ್ ಪರ್ಟಿಕ್ಯುಲರ್ ವೋಲ್ಟೇಜ್ 54 volt. The maximum scattering balance at the fixed angle is only 50 degree. So for example ಆಗಿ ನಾವು 54 volts ಕೊಟ್ರೆ ಅದು ಎಷ್ಟು ಆಂಗಲ್ ಅಲ್ಲಿ ಸ್ಕ್ಯಾಟರ್ ಆಗತ್ತೆ ಅಂದ್ರೆ, ಹಿಂಗ್ ಗುತ್ತಿ ಹಿಂಗ್ ಹೋಗೋದು. ಓಕೆ, ಸೊ ಹೆಂಗ್ ಯಾವ ಆಂಗಲ್ ಅಲ್ಲಿ ಸ್ಕ್ಯಾಟರ್ ಆಗತ್ತೆ ಅಂದ್ರೆ 50 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ, 50 ಡಿಗ್ರಿ ಅಲ್ಲಿ ಅದು ಬಂದು ಸ್ಕ್ಯಾಟರ್ ಆಗಿ ಹೋಗ್ತಾ ಇರತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ಇದರಲ್ಲಿ ರಿಸಲ್ಟ್ ಇದು ಬಂದು ಅಬ್ಸರ್ವೇಷನ್. ಸೊ ಇದೆಲ್ಲ ನಾವು ಕಂಡುಹಿಡಿದಿದೀವಿ, ಸೊ ಅಬ್ಸರ್ವ್ ಮಾಡಿದೀವಿ. ಸೊ ಆ ಅಬ್ಸರ್ವೇಷನ್ ನಿಂದ ನಾವು ರಿಸಲ್ಟ್ ನ ಕೊಡ್ಬೇಕು. ಓಕೆ, ಹೆಂಗ್ ಕೊಡ್ತೀವಿ ರಿಸಲ್ಟ್ಸ್ ನ, results of the Davison and Germer experiments. From the Davison-Germer experiment, we get a value for a scattering angle theta and a corresponding value of a potential difference V.
at which the scattering of electrons is maximum. ಸೊ ಈ ಎಕ್ಸ್ಪೆರಿಮೆಂಟ್ ನಿಂದ, ಡೇವಿಸನ್ ಜಮರ್ ಎಕ್ಸ್ಪೆರಿಮೆಂಟ್ ನಿಂದ ನಮ್ಗೆ ಸ್ಕ್ಯಾಟ್ರಿಂಗ್ ಆಂಗಲ್ ಸಿಕ್ಕಿದೆ. ಅಂದ್ರೆ ಸ್ಕ್ಯಾಟ್ರಿಂಗ್ ಆಂಗಲ್ ಅಂದ್ರೆ ಏನು? ಅದು ಎಲೆಕ್ಟ್ರಾನ್ಸ್ ಬಂದು ನಿಕ್ಕಲ್ ಬೀಮ್ ಅಲ್ಲಿ ಬಿದ್ದು ಅದು ಹೆಂಗೆ ಹೋಗುತ್ತೆ, ಸೊ ಆ ಆಂಗಲ್, ಸೊ ಎಷ್ಟು ಆಂಗಲ್ ಅಲ್ಲಿ ಅದು ಹೋಗುತ್ತೆ ಅನ್ನೋ ಆ ಟೀಟಾ ವ್ಯಾಲ್ಯೂಸ್ ನ ನಾವು ಕಂಡಿಡ್ಬೋದು. ಓಕೆ, ಅದಾದ್ಮೇಲೆ ಪೊಟೆನ್ಶಿಯಲ್ ಡಿಫ್ರೆನ್ಸ್ ವಿ ವ್ಯಾಲ್ಯೂನ ನಾವು ಕಂಡಿಡ್ಬೋದು. ಸೊ ಅದು ಮ್ಯಾಕ್ಸಿಮಮ್ ಆಗಿ ಇರುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ದೀವಿ ಅಂತ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ರಿಸಲ್ಟ್ ತೋರ್ಸತ್ತೆ. ಅದಾದ್ಮೇಲೆ ದಸ್ ದೀಸ್ ಟೂ ವ್ಯಾಲ್ಯೂಸ್ ಫ್ರಮ್ ದ ಡೇಟಾ ಕಲೆಕ್ಟೆಡ್ ಬೈ ದ ಡೇವಿಸನ್ ಜಮರ್. ಸೊ ಈ ಎರಡು ವ್ಯಾಲ್ಯೂಸ್ ಡೇಟಾಸ್ ಕಲೆಕ್ಟ್ ಮಾಡಿದ್ದಾರೆ ಡೇವಿಸನ್ ಜಮರ್ ಅವ್ರ ಎಕ್ಸ್ಪೆರಿಮೆಂಟ್ ಅಲ್ಲಿ. ಓಕೆ, ಸೊ ವೆನ್ ಯೂಸ್ಡ್ ಇನ್ ಈಕ್ವೇಶನ್ ನಂಬರ್ 1 and 2 give the same values for lambda, therefore these establishes the de Broglie's wave particle duality and verifies this equation as shown below. So equation number 1 ಮತ್ತೆ equation number 2 ಯಾವ್ದು? equation number 1. so equation number 1 is lambda is equal to h divided by root of 2m ev. so equation number 2, n lambda is equal to 2d sin 90 degree minus theta by 2. ಈ ಎರಡು ಈಕ್ವೇಶನ್ ನ ಮೆರ್ಜ್ ಮಾಡಿ ಅವರು ಡಿ ಬ್ರಾಗ್ಲಿ ಈಕ್ವೇಶನ್ ಅಲ್ಲಿ ನಾವು ಅಪ್ಲೈ ಮಾಡಿದ್ರೆ ನಮ್ಗೆ ಬರೋ ಕೊನೆ ಈಕ್ವೇಶನ್ ಹೆಂಗ್ ಬರುತ್ತೆ? ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಹೆಚ್ ಡಿವೈಡ್ ಬೈ 2 ರೂಟ್ ಆಫ್ 2m ev ಅಂತ ಬರುತ್ತೆ. ಓಕೆ, ಸೊ ಇದರಿಂದ ನಾವು ತಿಳ್ಕೊಂಡಿರೋದು ಇವತ್ತು ನೇಚರ್ ಆಫ್ ಡ್ಯುಯಾಲಿಟಿ ಆಫ್ ವೇವ್ ಪಾರ್ಟಿಕಲ್ ಅಂಡ್ ವೇವ್ ನೇಚರ್ ಅಂಡ್ ದ ಪಾರ್ಟಿಕಲ್ ನೇಚರ್. ಸೊ ಅದು ಯಾವ್ದು ಮುಖ್ಯ ಅಂಶಗಳು ನಾವು ತಿಳ್ಕೊಂಡಿದೀವಿ. ಅದಾದ್ಮೇಲೆ ಡೇವಿಸನ್ ಜಮರ್ ಎಕ್ಸ್ಪೆರಿಮೆಂಟ್ ನಾವು ನೋಡಿದೀವಿ. ಓಕೆ, ಒನ್ಸ್ ಅಗೇನ್ ರಿವ್ಯೂ ನೋಡೋಣ. ಫಸ್ಟ್ ನಿಂದ ಏನೇನೆಲ್ಲ ತಿಳ್ಕೊಂಡಿದೀವಿ ಅನ್ನೋದನ್ನ ನೋಡೋಣ ಫಸ್ಟ್. ಓಕೆ, ಫಸ್ಟ್ ಡ್ಯುಯಾಲಿಟಿ ಆಫ್ ದ ಮ್ಯಾಟರ್. ಡ್ಯುಯಾಲಿಟಿ ಆಫ್ ದ ಮ್ಯಾಟರ್ ಅಂದ್ರೆ ಏನು? ಸೊ ಮ್ಯಾಟರ್ಗೆ ಎರಡು ನೇಚರ್ ಇರುತ್ತೆ. ಸೊ ಮ್ಯಾಟರ್ ಅಂದ್ರೆ ಏನು? ಯಾವ್ದೋ ಒಂದು ಪಾರ್ಟಿಕಲ್ ಅಥವಾ ಚಾಕ್ ಪೀಸ್ ಎತ್ಕೊಳ್ಳೋಣ ಅಥವಾ ಒಂದು ನೀರ್ ಎತ್ಕೊಳ್ಳೋಣ, ಯಾವ್ದೋ ಒಂದು ಎಕ್ಸಾಂಪಲ್ ಆಗಿ ತಗೊಂಡ್ರೆ ಅದಕ್ಕೆ ಎರಡು ನೇಚರ್ ಇರುತ್ತೆ. ಒಂದು ವೇವ್ ನೇಚರ್, ಇನ್ನೊಂದು ಪಾರ್ಟಿಕಲ್ ನೇಚರ್ ಇರುತ್ತೆ. ವೇವ್ ನೇಚರ್ ಅಂದ್ರೆ ಏನು? ಗಾಳಿ ತರ ಓಡೋಗೋದು ವೇವ್ ನೇಚರ್. ಪಾರ್ಟಿಕಲ್ ನೇಚರ್ ಅಂದ್ರೆ ಏನು? ಬಾಲ್ ಅಥವಾ ಕಳ್ಳು ಅದೆಲ್ಲ ಇದೆ ಅಲ್ವಾ, ಸೊ ಅದ ತರ ಅದು ಹೋಗೋ ನೇಚರ್. ಸೊ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ನಾವೇ ಮೂವ್ ಮಾಡಿ ಇಡ್ಬೇಕು. ಸೊ ಆ ತರ ನೇಚರ್ ನ ಪಾರ್ಟಿಕಲ್ ನೇಚರ್ ಅಂತ ಹೇಳ್ತೀವಿ. ಇದನ್ ಬಗ್ಗೆ ಓದೋ ಚಾಪ್ಟರ್ ಗೆ ಡ್ಯುಯಾಲಿಟಿ ಆಫ್ ದ ನೇಚರ್ ಅಂತ ಹೇಳ್ತೀವಿ. ಓಕೆ, ನೇಚರ್ ಅನ್ನ ತಗೊಳಕ್ಕೆ ಲೈಟ್ ನ ಒಂದು ಎಕ್ಸಾಂಪಲ್ ಆಗಿ ತಗೊಳ್ತೀವಿ. ಸೊ ಲೈಟ್ ಹೆಂಗೆ ಎಕ್ಸಾಂಪಲ್ ಆಗಿ ತಗೊಳ್ತೀವಿ ಅಂದ್ರೆ, ಲೈಟ್ ಅಲ್ಲಿ ಎಲೆಕ್ಟ್ರಾನ್ಸ್ ಇದೆ, ಆ ಎಲೆಕ್ಟ್ರಾನ್ಸ್ ನ ಅದು ಪಾರ್ಟಿಕಲ್ ಮತ್ತೆ ವೇವ್ ನೇಚರ್ ಅಲ್ಲಿ ತೋರ್ಸತ್ತೆ ಅಂತ ಹೇಳ್ತೀವಿ. ಓಕೆ, ಸೊ ಇದರಿಂದ ಸೊ ವಿ ಗೆಟ್ ಟು ನೋ ದಟ್ ಸೊ ಈ ಪಾರ್ಟಿಕಲ್ ನೇಚರ್ ಮತ್ತೆ ವೇವ್ ನೇಚರ್ ಅಲ್ಲಿ ಎಲೆಕ್ಟ್ರಾನ್ಸ್ ಗೆ ಒಂದು ಸಪ್ರೇಟ್ ಆಗಿ ಎನರ್ಜಿ ಇದೆ. ಓಕೆ, ಸೊ ಅದು ಅದರಿಂದ ಪ್ಯಾಕ್ ಆಗಿರೋ ಎನರ್ಜಿ ಅಲ್ಲೇ ಅದು ವರ್ಕ್ ಆಗ್ತಾ ಇರುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡಿದೀವಿ. ಇದೆಲ್ಲ ಬೇಸಿಕ್ ಕಾನ್ಸೆಪ್ಟ್. ಬೇಸಿಕ್ ಕಾನ್ಸೆಪ್ಟ್ ಅಂದ್ರೆ ಏನು? ಬೇಸಿಕ್ ಆಗಿ ಇರೋ ಒಂದು ನಾಲೆಜ್, ನಮ್ಗೆ ನಾವು ತಿಳ್ಕೊಬೇಕಾಗಿರೋ ನೆನ್ಪಲ್ಲಿ ಇಟ್ಕೋಬೇಕಾಗಿರೋ ಪಾಯಿಂಟ್ಸ್ ಗಳು ಅಂತ ಹೇಳ್ತೀವಿ. ಅದಾದ್ಮೇಲೆ ಡಿಫ್ರೆನ್ಸ್ ಬಿಟ್ವೀನ್ ವೇವ್ ಅಂಡ್ ಪಾರ್ಟಿಕಲ್ ನೇಚರ್. ಸೊ ಯಾವ್ದು ಡಿಫ್ರೆನ್ಸ್ ಅಂತ ನೋಡೋಣ. ಸೊ ವೇವ್ ನೇಚರ್ ಅಂದ್ರೆ ಏನು? ಸೊ ವೇವ್ ಇಸ್ ಡಿಸ್ಕ್ರೈಬ್ಡ್ ಆಸ್ ಅ ವೈಬ್ರೇಷನ್. ಸೊ ಇದು ಬಂದು ವೈಬ್ರೇಷನ್ ತರ ಇರುತ್ತೆ. ಅಂದ್ರೆ ಒಂದು ರಬ್ಬರ್ ಬ್ಯಾಂಡ್ ಇಟ್ರೆ ಅಥವಾ ಒಂದು ಗಾಳಿ ಬಂದ್ರೆ, ನಾವು ಪಾರ್ಕ್ ಹೋಗ್ತೀವಿ, ಪಾರ್ಕ್ ಅಲ್ಲಿ ಗಾಳಿ ಬೀಸಿದ್ರೆ ನಮ್ಗೆ ಗೊತ್ತಾಗತ್ತಲ್ವಾ ಸೊ ಅದು ಹೆಂಗಿರತ್ತೆ ಅಂತ. ಸೊ ಅದನ್ ಬಗ್ಗೆ ನಾವು ನೋಡ್ಕೊಳ್ಳೋದೆ ವೇವ್ ನೇಚರ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಒಂದು ಸರ್ಟನ್ ಎನರ್ಜಿ ಇರುತ್ತೆ. ಆ ಸರ್ಟನ್ ಎನರ್ಜಿ ಮೂವಿಂಗ್ ಅಥವಾ ಸ್ಟೇಷನರಿ ಎನರ್ಜಿ ಅಂತ ಹೇಳ್ತೀವಿ. ಮೂವಿಂಗ್ ಅಂದ್ರೆ ಏನು? ಗಾಳಿ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗ್ತಾ ಇದ್ರೆ ಮೂವಿಂಗ್ ಎನರ್ಜಿ ಅಂತೀವಿ. ಸ್ಟೇಷನರಿ ಎನರ್ಜಿ ಅಂದ್ರೆ ಏನು? ಗಾಳಿ ಬಲೂನ್ ಅಲ್ಲಿ ಒಂದೇ ಜಾಗದಲ್ಲಿ ಇದೆ, ಸೊ ಅದನ್ನ ಸ್ಟೇಷನರಿ ಎನರ್ಜಿ ಅಂತ ಹೇಳ್ತೀವಿ. ಓಕೆ, ಅಂಡ್ ನೆಕ್ಸ್ಟ್ ಪಾರ್ಟಿಕಲ್ ಅಂದ್ರೆ ಏನು? ಪಾರ್ಟಿಕಲ್ ಅಂದ್ರೆ ಫಿಸಿಕಲ್ ಎಂಟಿಟಿ. ಫಿಸಿಕಲ್ ಅಂದ್ರೆ ಏನು? ಒಂದು ಚಾಕ್ ಪೀಸು ಅಥವಾ ಒಂದು ಪೆನ್ನು, ಒಂದು ಬುಕ್ಕು, ಸೊ ಅದನ್ನೆಲ್ಲ ಒಂದು ಟೇಬಲ್, ಬೆಂಚು, ಚಾರು, ಇದೆಲ್ಲ ಏನ್ ಹೇಳ್ತೀವಿ? ಒಂದು ಫಿಸಿಕಲ್ ಎಂಟಿಟಿ, ಫಿಸಿಕಲ್ ಆರ್ಟಿಕಲ್ಸ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಏನೇನಿದೆ? ಒಂದು ಸರ್ಟನ್ ಶೇಪ್ ಇರುತ್ತೆ, ಅದಕ್ಕೆ ಫಿಸಿಕಲ್ ಡೈಮೆನ್ಷನ್ ಇರುತ್ತೆ. ಡೈಮೆನ್ಷನ್ ಅಂದ್ರೆ ಏನು? ಅದು ಸ್ಕ್ವೇರ್ ಆಗಿರುತ್ತೆ, ರೌಂಡ್ ಆಗಿರುತ್ತೆ, ಟ್ರಯಾಂಗಲ್ ಆಗಿರುತ್ತೆ ಅಂತ ಒಂದು ಶೇಪ್, ಒಂದು ಡೈಮೆನ್ಷನ್ ಇರುತ್ತೆ. ಅದಾದ್ಮೇಲೆ ಅದಕ್ಕೆ ಮಾಸ್, ಒಂದು ವೇಟ್ ಇರುತ್ತೆ, ತೂಕ ಇರುತ್ತೆ ಅಂತ ಹೇಳ್ತಾರೆ. ಓಕೆ, ಇಟ್ ಕ್ಯಾನ್ either ಬಿ ಮೂವಿಂಗ್ ಆರ್ ಸ್ಟೇಷನರಿ. ಇದು ಮೂವ್ ಆಗ್ಬಹುದು ಅಥವಾ ಒಂದೇ ಜಾಗದಲ್ಲಿ ಇರ್ಬೋದು.
ಓಕೆ. ಸೊ ಆ ಸರ್ಟನಿಟಿ ಅಂದ್ರೆ ಇನ್ ದ ಪೊಸಿಷನ್ ಇನ್ ದ ಸ್ಪೇಸ್, ಅದು ಅದನ್ ಅದಕ್ಕಾದ ಒಂದು ಮುಖ್ಯವಾದ ಸ್ಪೇಸ್ ನ ಅದು ತಗೊಳತ್ತೆ ಅದ್ ಜಾಗದಲ್ಲಿ ಅಂತ ಹೇಳ್ತಾರೆ. ಅದನ್ನ ಪಾರ್ಟಿಕಲ್ ಅಂತ ಕರಿಬಹುದು. ಸೊ ವೇವ್ ಅಲ್ಲಿ ಇನ್ನೊಂದು ನೇಚರ್ ಇದೆ, ಏನಂದ್ರೆ ಒಂದು ವೇವ್ ಮತ್ತೆ ಇನ್ನೊಂದು ವೇವ್ಗೆ ಕನೆಕ್ಷನ್ ಇರುತ್ತೆ. ಅಸೋಸಿಯೇಟೆಡ್ ಅಂದ್ರೆ ಕನೆಕ್ಷನ್ ಇರುತ್ತೆ, ಅಂದ್ರೆ ಪಾರ್ಟಿಕಲ್ ಗೆ ಆ ತರ ಕನೆಕ್ಷನ್ಸ್ ಇರಲ್ಲ. ಓಕೆ. ಸೊ ಅದ್ ಹೆಂಗಿರತ್ತೆ ಅಂದ್ರೆ ಇದು ಮೂವ್ ಆಗ್ತಾ ಇರತ್ತೆ, ಅಂದ್ರೆ ಬೇಸ್ ವೆಯ್ಟ್ ಬೇಸ್ ಅಲ್ಲಿ ಇರುತ್ತೆ. ಒಂದ್ ದೊಡ್ಡದಾಗಿರ್ಬೋದು, ಚಿಕ್ಕದಾಗಿರ್ಬೋದು, ಇನ್ನೊಂದ್ ಚಿಕ್ಕದಾಗಿರ್ಬೋದು, ಆ ತರ ಅದು ಬೇಸ್ ಅಲ್ಲಿ ಅದು ಡಿಫರೆಂಟ್ ಆಗ್ತಾ ಇರತ್ತೆ. ಸೊ ಒಂದು ಪಾರ್ಟಿಕಲ್ ಇನ್ನೊಂದು ಪಾರ್ಟಿಕಲ್ಗೆ ಡಿಫರೆನ್ಸ್ ಇಲ್ಲ ಅಂತ, ಕನೆಕ್ಷನ್ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಓಕೆ. ಅಂಡ್ ನೆಕ್ಸ್ಟ್, ಡ್ಯೂವಲ್ ನೇಚರ್ ಆಫ್ ಮ್ಯಾಟರ್ ಅಂಡ್ ರೇಡಿಯೇಷನ್ ಓವರ್ ವ್ಯೂ. ಸೊ ಡ್ಯೂವಲ್ ನೇಚರ್ ಆಫ್ ಮ್ಯಾಟರ್ ಅಂಡ್ ರೇಡಿಯೇಷನ್ ಅಂದ್ರೆ ಒಂದು ಡ್ಯೂವಲ್ ನೇಚರ್ ಲೈಟ್ ಗೆ ಇದೆ ಅಂತ ನೋಡಿದೀವಿ. ಲೈಟ್ ಅಲ್ಲಿ ಎಲೆಕ್ಟ್ರಾನ್ ನಾವು ತಗೊಳ್ತೀವಿ ಅಂತ ಹೇಳಿದೀವಿ. ಲೈಟ್ ಅಂದ್ರೆ ಏನು, ಒಂದ್ ಕಡೆಯಿಂದ ಫ್ಲಾಶ್ ಲೈಟ್ ತೋರಿಸಿದ್ರೆ ಅದು ಒಂದ್ ಕಡೆಯಲ್ಲಿ ಒಂದು ಚಿಕ್ಕದಾಗಿ, ಫಾರ್ ಎಕ್ಸಾಂಪಲ್ ನಮ್ಮ ಮೊಬೈಲ್ ಫೋನ್ ಅಲ್ಲಿ ಫ್ಲಾಶ್ ಲೈಟ್ ಚಿಕ್ಕದಾಗಿರುತ್ತೆ, ಅಂದ್ರೆ ಅದು ಕೊಡೋ ಬೆಳಚೆ ಎಷ್ಟಿರತ್ತೆ, ತುಂಬಾ ಜಾಸ್ತಿ ಇರುತ್ತೆ, ರೂಮ್ ಪೂರ್ತಿ ಇರುತ್ತೆ. ಅದು ಒಂದ್ ಜಾಗದಲ್ಲಿ ತೋರಿಸಿದ್ರೆ ಅದು ತುಂಬಾ ಜಾಸ್ತಿ ಲೈಟ್ ಕೊಡತ್ತೆ, ಬೆಳಚ ಕೊಡತ್ತಲ್ವಾ. ಸೊ ಆ ತರ ಅದು ಹೆಂಗೆ ಸ್ಕ್ಯಾಟರ್ ಆಗತ್ತೆ, ಆ ರೇಡಿಯೇಷನ್ ಹೆಂಗಿರತ್ತೆ ಅನ್ನೋದನ್ನ ನೋಡಕ್ಕಿದೀವಿ. ಓಕೆ. ಸೊ ಇದ್ರಲ್ಲಿ ನಾವ್ ಏನೇನೆಲ್ಲ ಕಲಿಯೋಕಿದೀವಿ ಅಂದ್ರೆ ವೇವ್ ನೇಚರ್, ಪಾಸ್ಟುಲೇಟ್ಸ್ ಆಫ್ ದ ವೇವ್ ನೇಚರ್. ಪಾಸ್ಟುಲೇಟ್ಸ್ ಅಂದ್ರೆ ಮುಖ್ಯವಾದ ಅಂಶಗಳು. ಈ ವೇವ್ ಪಾರ್ಟಿಕಲ್ ಡ್ಯುವಾಲಿಟಿ ಇದು ಮುಖ್ಯವಾದ ಅಂಶಗಳು ಏನು, ಏನೇನ್ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಎಕ್ಸ್ಪೆರಿಮೆಂಟ್ ನಿಂದ ಅವ್ರು ಏನೇನ್ ಹೇಳಿದ್ದಾರೆ, ಅದಾದ್ಮೇಲೆ ಅವರು ಏನ್ ನಮ್ಗೆ ಈಕ್ವೇಶನ್ಸ್ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ನೋಡಕ್ಕಿದೀವಿ ಈ ಚಾಪ್ಟರ್ ಅಲ್ಲಿ. ಓಕೆ. ಸೊ ಅದಾದ್ಮೇಲೆ ಈಗ ಫೋಟೋ ಎಲೆಕ್ಟ್ರಿಕ್ ಎಕ್ಸ್ಪೆರಿಮೆಂಟ್ ಅನ್ನೋದು ಮುಖ್ಯವಾದ ಎಕ್ಸ್ಪೆರಿಮೆಂಟ್. ಯಾಕಂದ್ರೆ ಆ ಎಕ್ಸ್ಪೆರಿಮೆಂಟ್ ನಿಂದಾನೆ ಪಾರ್ಟಿಕಲ್ದು ಡ್ಯೂವಲ್ ನೇಚರ್ ಅಂತ ಹೇಳೋದೇನೋ, ಪಾರ್ಟಿಕಲ್ ಮತ್ತೆ ವೇವ್ ನೇಚರ್, ಆತರ ಎರಡು ನೇಚರ್ಗಳಿದೆ, ಅದಕ್ಕೆ ಡ್ಯೂವಲ್ ನೇಚರ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನಾವು ನಂಗೆ ತಾನೆ ಒಂಥರ ನಮ್ ಮನೇಲಿದ್ರೆ ಒಳ್ಳೆ ಮಕ್ಕಳ ತರ ಸೈಲೆಂಟ್ ಆಗಿರ್ತೀವಿ, ಅಂದ್ರೆ ನಾವು ನಮ್ ಫ್ರೆಂಡ್ಸ್ ಜೊತೆಲಿ ಹೋದ್ರೆ ಏನ್ ಮಾಡ್ತೀವಿ, ನಮ್ ಫ್ರೆಂಡ್ಸ್ ಜೊತೆಲಿ ಆಟೆ ಹೊಡ್ಕೊಂಡು ಜಾಲಿ ಆಗಿರ್ತೀವಲ್ವಾ, ನಮ್ಗೂ ಡ್ಯೂವಲ್ ನೇಚರ್ ಇರುತ್ತೆ. ಓಕೆ. ಅದೇ ತರ ಪಾರ್ಟಿಕಲ್ಗೂ ಎರಡು ಡ್ಯೂವಲ್ ನೇಚರ್ ಇರುತ್ತೆ. ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿ ಅವ್ರು ತೋರಿಸಿದ್ದಾರೆ. ಏನ್ ಎಕ್ಸ್ಪೆರಿಮೆಂಟ್, ಅದನ್ನ ಹೆಸರು ಏನಂದ್ರೆ ಫೋಟೋ ಎಲೆಕ್ಟ್ರಿಕ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತಾರೆ ಅದನ್ನ. ಓಕೆ. ಸೊ ಇದ್ರಲ್ಲಿ ಏನ್ ಯೂಸ್ ಮಾಡ್ತಾರೆ ಅವರು, ಫೋಟೋ ಎಲೆಕ್ಟ್ರಾನ್ಸ್ ಬಂದು ಯೂಸ್ ಮಾಡ್ತಾರೆ. ಫೋಟೋ ಎಲೆಕ್ಟ್ರಾನ್ಸ್ ಅಂದ್ರೆ ಏನು, ಲೈಟ್ ಅಲ್ಲಿ ಇರೋ ಎಲೆಕ್ಟ್ರಾನ್ಸ್ ನ ಫೋಟೋ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾರೆ. ಸೊ ಅದು ಹೆಂಗಿಂದ ಬರುತ್ತೆ, ಎಲ್ಲಿ ಅದನ್ನ ಏನ್ ಮಾಡ್ತಾರೆ ಅಂದ್ರೆ, ಆ ಲೈಟ್ ನ ಒಂದು ಬೀಮ್ ಅಲ್ಲಿ ಬಿಟ್ಟು ಅದು ಹೆಂಗೆ ರಿಫ್ಲೆಕ್ಟ್ ಆಗತ್ತೋ ಆ ರಿಫ್ಲೆಕ್ಷನ್ ಇಂದ ಅವ್ರು ಬಂದು ಈ ನೇಚರ್ ನ ಅವ್ರು ಕಂಡುಹಿಡಿತಾರೆ. ಓಕೆ. ಇದ್ರಲ್ಲಿ ನಾವ್ ಏನೇನೆಲ್ಲ ಅರ್ಥ ಮಾಡ್ಕೋಬೇಕಂದ್ರೆ, ಫಸ್ಟ್ ಪ್ರೊಸೀಜರ್ ಏನು, ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಏನೇನ್ ಪ್ರೊಸೀಜರ್ ಅಂದ್ರೆ ಏನೇನ್ ದಾರಿ ಇದೆ, ಏನೇನ್ ಮಾಡ್ಬೇಕು ಅನ್ನೋದನ್ನ ಫಸ್ಟ್ ಕಲಿಬೇಕು. ಅದಾದ್ಮೇಲೆ ರಿಸಲ್ಟ್ ನ ನೋಡ್ಬೇಕು. ರಿಸಲ್ಟ್ ನ ನೋಡ್ಬಿಟ್ಟು ಏನ್ ಚೇಂಜ್ ಮಾಡಿದ್ರೆ ರಿಸಲ್ಟ್ ಒಳ್ಳೆ ರಿಸಲ್ಟ್ ಬರುತ್ತೆ, ಅಂದ್ರೆ ಹೆಂಗ್ ನಾವು ಪ್ರೆಸೆಂಟ್ ಮಾಡಿದ್ರೆ ಎಕ್ಸಾಮ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗಿಬಹುದು ಅನ್ನೋದನ್ನ ನಾವು ನೋಡ್ತೀವಲ್ವಾ. ಹೆಂಗ್ ನೀಟಾಗಿ ಪ್ರೆಸೆಂಟ್ ಮಾಡಿದ್ರೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ, ಪಾಯಿಂಟ್ಸ್ ಬರೆದಿದ್ರೆ ಜಾಸ್ತಿ ಬರುತ್ತಾ ಅಥವಾ ಪ್ಯಾರಾಗ್ರಾಫ್ ಬರ್ದಿದ್ರೆ ಜಾಸ್ತಿ ಬರುತ್ತಾ ಅಂತ ನಾವು ಥಿಂಕ್ ಮಾಡ್ತೀವಲ್ವಾ. ಆ ತರ ನಾವು ಎಕ್ಸ್ಪೆರಿಮೆಂಟ್ ಮಾಡಿ ನಾವು ಈ ರಿಸಲ್ಟ್ಸ್ ನ ತಿಳ್ಕೋಬೇಕು. ಓಕೆ. ಸೊ ಇದರಲ್ಲಿ ಏನೇನ್ ಟೆಕ್ನಾಲಜಿಕಲ್ ರಿಗಾರ್ಡಿಂಗ್ ಎಕ್ಸ್ಪೆರಿಮೆಂಟ್ಸ್ ಅಂದ್ರೆ ಏನು, ಸ್ಮಾರ್ಟ್ ವೇವ್ಸ್. ಈಗ ನಮ್ಗೆಲ್ಲ ಫುಲ್ ಸ್ಮಾರ್ಟ್ ವೇವ್ಸ್ ಅಂದ್ರೆ PDF ಬಂದಿದೆ, ನಾವು ಮೊಬೈಲ್ ಅಲ್ಲೇ ನೋಡ್ಕೊಳ್ತೀವಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಓದ್ತಾ ಇದೀವಿ. PDF ಅಂದ್ರೆ ನಮ್ಗೆ ಸ್ಟಡಿ ಮೆಟೀರಿಯಲ್ಸ್ ಆನ್ಲೈನ್ ಅಲ್ಲಿ ಸಿಗತ್ತೆ. ಸೊ ಅದೆಲ್ಲ ನೋಡ್ತೀವಲ್ವಾ, ಯೂಟ್ಯೂಬ್ ಚಾನೆಲ್ಸ್ ಇದೆ. ಸೊ ಇದೆಲ್ಲ ಬಂದು ನಮ್ಗೆ ಟೆಕ್ನಾಲಜಿಕಲ್ ಇಂಪಾರ್ಟೆನ್ಸ್. ಸೊ ಅದೆಲ್ಲ ಏನಿದೆ, ಸೊ ಆ ಟೆಕ್ನಾಲಜಿಕಲ್ ಇಂಪಾರ್ಟೆನ್ಸ್ ನ ಫಸ್ಟ್ ನಾವು ರಿಮೆಂಬರ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಬೇಸ್ಡ್ ಆನ್ ದೇರ್ ಡಿಪೆಂಡೆನ್ಸ್ ಈಚ್ ಅದರ್ ವಿ ಕ್ಯಾನ್ ಗೆಟ್ ಡಿಫ್ರೆಂಟ್ ರಿಸಲ್ಟ್ಸ್. ಸೊ ಒಂದೊಂದಕ್ಕೂ ಒಂದೊಂದು ರಿಸಲ್ಟ್ ಇರತ್ತೆ ಅಂತ. ಫಾರ್ ಎಕ್ಸಾಂಪಲ್ ಬುಕ್ ಅಲ್ಲಿ ಓದಿದ್ರೆ ಒಂಥರ ನೋಟ್ಸ್ ನಮ್ಗೆ ಸಿಗತ್ತೆ, ಅಥವಾ ನೋಟ್ಸ್ PDF ನೋಟ್ಸ್ ಇದ್ರೆ ಅದರಲ್ಲಿ ಒಂಥರ ಇನ್ಫಾರ್ಮೇಶನ್ ನಮ್ಗೆ ಸಿಗತ್ತೆ. ನಾವು ಗೂಗಲ್ ಅಲ್ಲಿ ಚೆಕ್ ಮಾಡಿದ್ರೆ ಇನ್ನೊಂಥರ ಇನ್ಫಾರ್ಮೇಶನ್ ಸಿಗತ್ತೆ. ಸೊ ನಾವ್ ಏನ್ ಮಾಡ್ಬೇಕು, ಎಲ್ಲಾ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಬಿಟ್ಟು ಅದನ್ನ ಒಂದು ಲಿಸ್ಟ್ ಔಟ್ ಮಾಡ್ಕೊಂಡು ಅದಾದ್ಮೇಲೆ ಇನ್ಪುಟ್ ಔಟ್ಪುಟ್ ಹೆಂಗ್ ಕೊಡೋದು ಅನ್ನೋದನ್ನ ಫಸ್ಟ್ ಲಿಸ್ಟ್ ಔಟ್ ಮಾಡ್ಬೇಕು. ಓಕೆ. ಸೊ ಅದನ್ನೇ ಹೇಳಿದ್ದಾರೆ, ವಿ ಕ್ಯಾನ್ ಗೆಟ್ ದ ಡಿಫ್ರೆಂಟ್ ರಿಸಲ್ಟ್ಸ್ ಇಫ್ ವಿ ಚೇಂಜ್ ದ ಇನ್ಪುಟ್ ಕ್ವಾಂಟಿಟಿ. ಅಂದ್ರೆ ನನ್ಗೆ PDF ಸಿಕ್ಕಿದೆ, ಆನ್ಲೈನ್ ನೋಟ್ಸ್ ಸಿಕ್ಕಿದೆ, ಆಮೇಲೆ ಗೂಗಲ್ ಇನ್ಫಾರ್ಮೇಶನ್ ಸಿಕ್ಕಿದೆ, ಆಮೇಲೆ ಬುಕ್ಸ್ ಅಲ್ಲಿ ನೋಟ್ಸ್ ಸಿಕ್ಕಿದೆ. ಸೊ ಇದೆಲ್ಲ ಸೇರಿಸ್ಕೊಂಡು ನಾನು ಒಟ್ಟಿಗೆ ಓದಿದ್ರೆ ನಾನು ಜಾಸ್ತಿ ಇನ್ಪುಟ್ ಕೊಟ್ರೆ ಜಾಸ್ತಿ ಔಟ್ಪುಟ್ ನನ್ಗೆ ಬರುತ್ತೆ. ಸೊ ಅದೇ ತರಾನೇ ಅವ್ರನ್ನು ಜಾಸ್ತಿ ಇನ್ಪುಟ್ ಕೊಟ್ರೆ ಎಷ್ಟು ಔಟ್ಪುಟ್
ಬರುತ್ತೆ ಅನ್ನೋದನ್ನ ಎಕ್ಸ್ಪೆರಿಮೆಂಟ್ ಮಾಡಿ ಅವರು ಕಂಡಿಡಿದ್ದಾರೆ, ರಿಸಲ್ಟ್ ಕೊಟ್ಟಿದ್ದಾರೆ. ಓಕೆ, ಸೊ ಇದರಲ್ಲಿ ನಾವು ಡ್ಯೂಯಲ್ ನೇಚರ್ ಅನ್ನ ಓದೋದ್ರಿಂದ ತುಂಬಾ ಇಂಪಾರ್ಟೆಂಟ್ ಆಗಿ ನೋಡೋ ಎಕ್ಸ್ಪೆರಿಮೆಂಟ್ ಯಾವ್ದಂದ್ರೆ ಡಿ ಬ್ರಾಲಿ ವೇವ್ ನೇಚರ್. ಸೊ ಅವರೇ ಫಸ್ಟ್ ನಮ್ಗೆ ಈ ತರ ಪಾರ್ಟಿಕಲ್ಗೆ 2 ನೇಚರ್ ಇದೆ ಅನ್ನೋದನ್ನ ಹೇಳಿದ್ದಾರೆ. ಸೊ ಅದನ್ನ ಹೆಂಗ್ ನಾವು ಫಸ್ಟ್ ತಿಳ್ಕೊಬೇಕು, ಸೊ ಏನೇನೆಲ್ಲ ಅವ್ರು ಹೇಳಿದಾರ ಅನ್ನೋದನ್ನ ನಾವು ಫಸ್ಟ್ ಓದ್ಬೇಕು. ಅದಾದ್ಮೇಲೆ ಫಸ್ಟ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು ಏನಂದ್ರೆ, ಸೊ ಇದರಲ್ಲಿ ಏನೇನೆಲ್ಲ ನಾವು ಮಾಡ್ಬೇಕು, ಡಿ ಬ್ರಾಲಿ ಅಸೋಸಿಯೇಟೆಡ್ ವಿತ್ ಇವ್ರು ಎದನ್ ಜೊತೆಯಲ್ಲಿ ಕನೆಕ್ಟ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಅವರು ವೇವ್ ಲೆಂತ್ ಜೊತೆಲಿ ಮಾಡಿದ್ದಾರೆ, ಅಂದ್ರೆ ಏನೇನೆಲ್ಲ ಅವ್ರು ಚೇಂಜ್ ಮಾಡಿದ್ದಾರೆ ಅನ್ನೋದೆಲ್ಲ ನಾವು ನೋಡ್ಬೇಕು. ಓಕೆ, ಸೊ ಅದಾದ್ಮೇಲೆ ಇವ್ರು ಏನ್ ಹೇಳಿದ್ದಾರೆ, ಲಾಸ್ಟ್ ಕೊನೆಗೆ ಅವ್ರ ವೇವ್ ಲೆಂತ್ ಪಾರ್ಟಿಕಲ್ ನ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್, ನ್ಯೂಟ್ರಾನ್ ಆದ್ಮೇಲೆ ಆಲ್ಫಾ ಪಾರ್ಟಿಕಲ್ಸ್ ನ ಅವ್ರು ಎಕ್ಸಾಂಪಲ್ ಆಗಿ ತಗೊಂಡಿದ್ದಾರೆ. ಸೊ ಇದ್ರಲ್ಲಿ ತಗೊಂಡ್ರೆ ಏನ್ ರಿಸಲ್ಟ್ ಬರುತ್ತೆ ಅನ್ನೋದನ್ನ ಅವರು ಲಿಸ್ಟ್ ಔಟ್ ಮಾಡಿದ್ದಾರೆ, ಅದೆಲ್ಲ ನಾವು ತಿಳ್ಕೊಬೇಕು. ಅದಾದ್ಮೇಲೆ ಈಗ ನಾವು ನೋಡ್ಬೇಕಾಗಿರೋ ಎಕ್ಸ್ಪೆರಿಮೆಂಟ್ ಯಾವ್ದಂದ್ರೆ ಡೇವಿಸನ್ ಜರ್ಮರ್ ಎಕ್ಸ್ಪೆರಿಮೆಂಟ್. ಯಾಕಂದ್ರೆ ಅವರೇ ಜಾಸ್ತಿ ಹೇಳ್ಕೊಟ್ಟಿರೋದು, ಈಸಿಯಾಗಿ ಅರ್ಥವಾಗೋ ಪದೆಯಲ್ಲಿ ಅವ್ರು ಹೇಳಿದ್ದಾರೆ. ಸೊ ಅದಕ್ಕೆ ನಾವು ಡೇವಿಸನ್ ಜರ್ಮನ್ ಎಕ್ಸ್ಪೆರಿಮೆಂಟ್ ನ ಈ ಚಾಪ್ಟರ್ ಅಲ್ಲಿ ನೋಡಕ್ಕಿದ್ದೀವಿ. ಓಕೆ, ಸೊ ಅದಕ್ಕೂ ಮುಂಚೆ ಈಕ್ವೇಶನ್ಸ್, ಏನೇನ್ ಈಕ್ವೇಶನ್ಸ್ ನಾವು ನೆನಪಿಟ್ಕೋಬೇಕು ಅಂದ್ರೆ, ಎನರ್ಜಿ ಆಫ್ ಫೋಟಾನ್, ಕೈನೆಟಿಕ್ ಮಾಸ್ ಆಫ್ ಫೋಟಾನ್, ದ ಮೊಮೆಂಟಮ್ ಆಫ್ ಫೋಟಾನ್, ವರ್ಕ್ ಫಂಕ್ಷನ್, ಐನ್ಸ್ಟೀನ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಶನ್, ಡಿ ಬ್ರಾಲಿ ವೇವ್ ಲೆಂತ್. ಏನಕ್ಕೆ ಇದೆಲ್ಲ ನಾವು ನೆನಪಿಟ್ಕೊಳ್ತೀವಿ ಅಂದ್ರೆ, ಫೋಟಾನ್ಗೆ ಎನರ್ಜಿ ಇದೆ ಅಂತ ನಮ್ಗೆ ಗೊತ್ತು. ಫೋಟಾನ್ಗೆ ಕೈನೆಟಿಕ್ ಮಾಸ್ ಅಂದ್ರೆ ಅದು ಪಾರ್ಟಿಕಲ್ ವೇವ್ ನೇಚರ್ ಅಲ್ಲಿ ಹೋಗ್ತಾ ಇದ್ರೆ ಅದು ಮೂವ್ ಆಗ್ತಾ ಇರುತ್ತೆ. ಕೈನೆಟಿಕ್ ಅಂದ್ರೆ ಏನು, ಮೂವಿಂಗ್ ಅಂತ ಅರ್ಥ. ಸೊ ಮೂವಿಂಗ್ ಮಾಸ್, ಕೈನೆಟಿಕ್ ಮಾಸ್ ಆಫ್ ದ ಫೋಟಾನ್ ನಮ್ಗೆ ತಿಳ್ಕೊಬೇಕು. ಮೊಮೆಂಟಮ್, ಯಾವ ಡೈರೆಕ್ಷನ್ ಅಲ್ಲಿ ಅದು ಹೋಗುತ್ತೆ ಅನ್ನೋದನ್ನ ನಾವು ನೋಡ್ಕೋಬೇಕು. ಅದಾದ್ಮೇಲೆ ವರ್ಕ್, ಹೌದಲ್ವಾ, ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗಕ್ಕೆ ಅದು ವರ್ಕ್ ಮಾಡ್ತಾ ಇರುತ್ತೆ. ಸೊ ವರ್ಕ್ ಫಂಕ್ಷನ್. ಅದಾದ್ಮೇಲೆ ಐನ್ಸ್ಟೀನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಯಾಕಂದ್ರೆ ಫೋಟೋ ಎಲೆಕ್ಟ್ರಾನ್ಸ್, ಲೈಟ್ ನಿಂದ ಎಲೆಕ್ಟ್ರಾನ್ಸ್ ನ ತಗೊಳ್ತೀವಿ. ಸೊ ಫೋಟೋ ಎಲೆಕ್ಟ್ರಿಕ್ ಈಕ್ವೇಶನ್. ಅದಾದ್ಮೇಲೆ ಡಿ ಬ್ರಾಲಿ ವೇವ್ ಲೆಂತ್, ಯಾಕಂದ್ರೆ ಅದಕ್ಕೆ ವೇವ್ ನೇಚರ್ ಇದೆ. ಸೊ ಡಿ ಬ್ರಾಲಿ ವೇವ್ ಲೆಂತ್ ಈಕ್ವೇಶನ್ ನ ನಾವು ತಗೋಬೇಕು. ಸೊ ಇದೆಲ್ಲ ನಾವು ನೆನ್ಪಿಟ್ಕೋಬೇಕು. ಓಕೆ, ಸೊ ಅದಾದ್ಮೇಲೆ ಇದರಲ್ಲಿ ಡೇವಿಸನ್ ಜರ್ಮರ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ, ಈ ಎಕ್ಸ್ಪೆರಿಮೆಂಟ್ ನ ಫಸ್ಟ್ ಯಾರು ಹೇಳಿದ್ರು, ಯಾರು ಫಸ್ಟ್ ಕೋಟ್ ಮಾಡಿದ್ರು ಅಂದ್ರೆ 1924 ಸೊ ಡಿ ಬ್ರಾಲಿ ಬಂದು ಫಸ್ಟ್ ಈ ತರ ಒಂದು ಪಾರ್ಟಿಕಲ್ಗೆ 2 ನೇಚರ್ ಇದೆ ಅಂತ ಹೇಳಿದ್ದಾರೆ. ಇದ್ರೇನು ಅವ್ರದ್ದು ಯಾರು ತಗೊಳಂಗಿಲ್ಲ, ಸೊ ಅಂದ್ರೆ ಯಾರು ಒಪ್ಕೊಂಡಿಲ್ಲ ಅವ್ರ ಮಾತನ್ನ. ಸೊ ಅದಾದ್ಮೇಲೆ ಡೇವಿಸನ್ ಜರ್ಮರ್ ಏನ್ ಮಾಡಿದ್ದಾರೆ, ಎಕ್ಸ್ಪೆರಿಮೆಂಟ್ ಮಾಡಿ ಇಲ್ಲ ಇದಕ್ಕೆ ಡಿ ಬ್ರಾಲಿ ಹೇಳಿರೋದು ಕರೆಕ್ಟ್, ಎಕ್ಸ್ಕ್ಯೂಸ್ ಮೀ, ಡಿ ಬ್ರಾಲಿ ಹೇಳಿರೋದು ಕರೆಕ್ಟ್, ಅದಕ್ಕೆ ಮ್ಯಾಟರ್ಗೆ 2 ನೇಚರ್ ಇದೆ ಅನ್ನೋದನ್ನ ಅವ್ರು ಪ್ರೂಫ್ ಮಾಡಿದ್ದಾರೆ. ಓಕೆ, ಸೊ ಇದರಲ್ಲಿ ಅವ್ರು ಏನು ಹೇಳಿದಾರೆ ಅಂದ್ರೆ, ಏನು ಯೂಸ್ ಮಾಡಿದಾರೆ ಅಂದ್ರೆ ನಿಕ್ಕಲ್ ಕ್ರಿಸ್ಟಲ್ಸ್ ನ ಯೂಸ್ ಮಾಡಿದಾರೆ ಅವರು. ಓಕೆ, ಸೊ ಈ ನಿಕ್ಕಲ್ ಕ್ರಿಸ್ಟಲ್ ಆ ಸೆಟಪ್ ಹೆಂಗಿರತ್ತೆ ಅಂದ್ರೆ, ಇದರಲ್ಲಿ ಒಂದು ಕನೆಕ್ಷನ್ ಚಾಂಬರ್, ಪಾಸಿಟಿವ್ ಅಂಡ್ ನೆಗೆಟಿವ್ ಕನೆಕ್ಷನ್ ಚಾಂಬರ್ ಇದೆ. ಅದಾದ್ಮೇಲೆ ಅದರಿಂದ ಎಲೆಕ್ಟ್ರಾನ್ ಬರಕ್ಕೆ ಒಂದು ಎಲೆಕ್ಟ್ರಾನ್ ಎಮಿಟರ್, ಎಲೆಕ್ಟ್ರಾನ್ ಗನ್ ಇಟ್ಟಿದ್ದಾರೆ. ಅದಾದ್ಮೇಲೆ ಕೊಲಿಮೇಟರ್ ಅಂದ್ರೆ ಎಲೆಕ್ಟ್ರಾನ್ ಒಂದೇ ದಾರಿಯಲ್ಲಿ ಸಣ್ಣಕ್ಕೆ ಹೋಗೋ ತರ ಅವರು ಒಂದು ಕೊಲಿಮೇಟರ್ ಇಟ್ಟಿದ್ದಾರೆ, ಆಕ್ಸಿಲೇಟರ್ ಇಟ್ಟಿದ್ದಾರೆ. ಅದಾದ್ಮೇಲೆ ನಿಕ್ಕಲ್ ಬೀಮ್ ಇಟ್ಟಿದ್ದಾರೆ. ನಿಕ್ಕಲ್ ಬೀಮ್ ಅಲ್ಲಿ ಬಿದ್ದು ಅದಾದ್ಮೇಲೆ ರಿಫ್ಲೆಕ್ಟ್ ಆಗ್ಬೇಕು. ರಿಫ್ಲೆಕ್ಟ್ ಆದ್ರೆ ಹೆಂಗೆ ಅದು ರಿಫ್ಲೆಕ್ಟ್ ಆಗುತ್ತೆ, ಎಷ್ಟು ರಿಫ್ಲೆಕ್ಟ್ ಆಗುತ್ತೆ ಅನ್ನೋದನ್ನ ಅವರು ರೆಕಾರ್ಡ್ ಮಾಡಕ್ಕೆ ಒಂದು ರೆಕಾರ್ಡರ್ ಇಟ್ಟಿದ್ದಾರೆ. ಸೊ ಈ ತರ ಒಂದು 5 ಇಂಪಾರ್ಟೆಂಟ್ ಪಾರ್ಟ್ ನ ಆ ಎಕ್ಸ್ಪೆರಿಮೆಂಟ್ ಅಲ್ಲಿ ಅವರು ಯೂಸ್ ಮಾಡಿದ್ದಾರೆ. ಓಕೆ, ಸೊ ಅದರಲ್ಲಿ ಏನೇನಿದೆ ಅಂದ್ರೆ, ಸೊ ಈ ಎಲೆಕ್ಟ್ರಾನ್ ಗನ್ ವರ್ಕ್ ಏನು ಅಂದ್ರೆ, ಎಲೆಕ್ಟ್ರಾನ್ ಗನ್ ಅಲ್ಲಿ ಜಾಸ್ತಿ ಇವರು ಟಂಗ್ಸ್ಟನ್ ನ ಯೂಸ್ ಮಾಡಿದ್ದಾರೆ. ಟಂಗ್ಸ್ಟನ್ ನ ಯೂಸ್ ಮಾಡೋದ್ರಿಂದ ಅದು ಏನ್ ಎಮಿಟ್ ಆಗುತ್ತೆ, ಎಲೆಕ್ಟ್ರಾನ್ಸ್ ಜಾಸ್ತಿ ಎಮಿಟ್ ಆಗುತ್ತೆ. ಓಕೆ, ಸೊ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ, ಎಲ್ಲಾ ಟೈಮು ಎಲೆಕ್ಟ್ರಾನ್ ಎಮಿಟ್ ಆಗೋ ರೇಂಜ್ ಬಂದು ಕರೆಕ್ಟ್ ಆಗಿರಲ್ಲ, ಒಂದೇ ಸೀರಾಗಿರಲ್ಲ. ಯಾಕಂದ್ರೆ ಕರೆಂಟ್ ಜಾಸ್ತಿ ಕೊಟ್ರೆ ಜಾಸ್ತಿ ಎಲೆಕ್ಟ್ರಾನ್ ಬರುತ್ತೆ, ಕಡಿಮೆ ಕೊಟ್ರೆ ಕಡಿಮೆ ಎಲೆಕ್ಟ್ರಾನ್ ಬರುತ್ತೆ ಅಂತ ಅವರು ಹೇಳಿದ್ದಾರೆ. ಓಕೆ, ಅದಾದ್ಮೇಲೆ ಎಲೆಕ್ಟ್ರೋಸ್ಟಾಟಿಕ್ ಪಾರ್ಟಿಕಲ್ ಆಕ್ಸಿಲೇಟರ್, ಅದೇ ನಾನು ಹೇಳಿದೆ ಅಲ್ವಾ, ಅದು ಎಲೆಕ್ಟ್ರಾನ್ಸ್ ಕೊಡಕ್ಕೆ ಅಂದ್ರೆ ಕರೆಂಟ್ ಕೊಡಕ್ಕೆ ಒಂದು ಪಾಸಿಟಿವ್ ಅಂಡ್ ನೆಗೆಟಿವ್ ಪ್ಲೇಟ್ ಇಟ್ಟಿದ್ದಾರೆ. ಅದನ್ನ ಕನೆಕ್ಷನ್ ಮಾಡಿದ್ರೆ ನಮ್ಗೆ ಕರೆಂಟ್ ಸಪ್ಲೈ ಆಗತ್ತೆ. ಓಕೆ, ಅದಾದ್ರೆ ಕೊಲಿಮೇಟರ್ ಅಂದ್ರೆ ನಥಿಂಗ್ ಬಟ್ ಇಟ್ ಇಸ್ ಆಕ್ಸಿಲರೇಟರ್. ಆಕ್ಸಿಲೇಟರ್ ಅಂದ್ರೆ ಒಂದು ಸೀರಾಗಿ ಹೋಗ್ಬೇಕು. ಫಾರ್ ಎಕ್ಸಾಂಪಲ್, ನಾವು ಸ್ಕೂಲ್ಗೆ ಹೋದ್ರೆ ಅಥವಾ ಯಾವ್ದ ಲೈನ್ ಅಲ್ಲಿ ಹೋದ್ರೆ, ಕ್ಯೂ ಅಲ್ಲಿ ಹೋದ್ರೆ ಹೆಂಗ್ ಹೋಗ್ತೀವಿ,
ಮೆತ್ತಗೆ ಒಬ್ಬರಿಂದ ಅಂತ ಮೆತ್ತಗೆ ಹೋಗ್ತಾ ಇರ್ತೀವಿ. ಓಕೆ, ಸೊ ಆ ತರ ನಾವು ಕರೆಕ್ಟ್ ಆಗಿ ಹೋಗ್ಬೇಕು. ಆ ತರ ಎಲೆಕ್ಟ್ರಾನ್ಸ್ ಒಂದೇ ಲೈನ್ ಅಲ್ಲಿ ಸೀರಾಗಿ ಸಣ್ಣವಾಗಿ ಹೋಗ್ಬೇಕು ಅಂತ ಅವ್ರು ಕೊಟ್ಟಿದ್ದಾರೆ. ಓಕೆ, ಅದಕ್ಕೆ ಹೆಸರು ಕಾಲಿಮೇಟರ್ ಅಂತ ಹೇಳ್ತೀವಿ. ಓಕೆ, ಅದಾದ್ಮೇಲೆ ಟಾರ್ಗೆಟ್ ಅಂದ್ರೆ ಏನು? ನಿಕ್ಕಲ್ ಬೀಮ್ ಒಂದು ನಮ್ಗೆ ಟಾರ್ಗೆಟ್, ಅದ್ರಲ್ಲಿ ಬಿದ್ದು ಅದಾದ್ಮೇಲೆ ಎಮಿಟ್ ಆಗ್ಬೇಕು. ಓಕೆ, ಅದಾದ್ಮೇಲೆ ಡಿಟೆಕ್ಟರ್. ಸೊ ಈ ಡಿಟೆಕ್ಟರ್ ಅಲ್ಲಿ ಏನ್ ಮಾಡ್ತಾರೆ ಅವರು? ಡಿಟೆಕ್ಟರ್ ಹೆಂಗಿದೆ ಅಂದ್ರೆ ಸೆಮಿ ಸರ್ಕ್ಯುಲರ್ ಆಗಿ ರೊಟೇಟ್ ಆಗ್ತಾರ ಇದೆ. ಸೊ ಅಂದ್ರೆ ಹಿಂಗ್ ಹೋದ್ರೆ ಹಿಂಗ್ ಅದು ಹೋಗಿ ಡಿಟೆಕ್ಟ್ ಆಗುತ್ತೆ, ಅಬ್ಸರ್ವ್ ಮಾಡುತ್ತೆ, ಹಿಂಗ್ ಹೋದ್ರೆ ಅಬ್ಸರ್ವ್ ಮಾಡುತ್ತೆ ಅಂತ ಈ ತರ ಅದು ಅಬ್ಸರ್ವ್ ಮಾಡಕ್ಕೆ ಇಟ್ಟಿದ್ದಾರೆ. ಓಕೆ, ಸೊ ಅದಾದ್ಮೇಲೆ ಅದು ಏನ್ ಮಾಡುತ್ತೆ? ಎಷ್ಟು ಎಲೆಕ್ಟ್ರಾನ್ಸ್ ಎಮಿಟ್ ಆಗಿದೆ, ಯಾವ ಆಂಗಲ್ ಅಲ್ಲಿ ಎಮಿಟ್ ಆಗಿದೆ ಅನ್ನೋದನ್ನ ಅದು ನಮ್ಗೆ ಡಿಟೆಕ್ಟ್ ಮಾಡಿ ನಮ್ಗೆ ಕೊಡತ್ತೆ. ಓಕೆ ಅಂತ ಕೊಟ್ಟಿದ್ದಾರೆ. ಅದಾದ್ಮೇಲೆ ದ ಡೇವಿಸನ್ ಜರ್ಮರ್ ಎಕ್ಸ್ಪೆರಿಮೆಂಟ್ ವೇವ್ಸ್ ವೇರ್ ಯೂಸ್ಡ್ ಇನ್ ಅ ಪ್ಲೇಸ್ ಇನ್ ದ ಎಲೆಕ್ಟ್ರಾನ್ಸ್. ಸೊ ಇವರು ವೇವ್ಸ್ ಅಲ್ಲಿ ಇರೋ ಎಲೆಕ್ಟ್ರಾನ್ಸ್ ನ ಯೂಸ್ ಮಾಡಿದ್ದಾರೆ. ಮುಂಚೆ ನಾವು ಲೈಟ್ ಅಲ್ಲಿ ಇರೋ ಡಿ ಬ್ರಾಗ್ಲಿ ಬಂದು ಲೈಟ್ ಅಲ್ಲಿ ಇರೋ ಎಲೆಕ್ಟ್ರಾನ್ಸ್ ನ ಯೂಸ್ ಮಾಡಿದ್ದಾರೆ ಅಂತ ಗೊತ್ತು ನಮ್ಗೆ. ಸೊ ಇವರು ವೇವ್ಸ್ ಅಲ್ಲಿ ಇರೋ ಎಲೆಕ್ಟ್ರಾನ್ಸ್ ನ ಯೂಸ್ ಮಾಡಿದ್ದಾರೆ. ಸೊ ಅದರಿಂದ ಡೈಫ್ರಾಕ್ಷನ್ ಮ್ಯಾಟರ್ ಆ ಈಕ್ವೇಶನ್ ಹೆಂಗ್ ಬರತ್ತಂದ್ರೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು H ಡಿವೈಡ್ ಬೈ ರೂಟ್ ಆಫ್ 2mEV. ವಿ ಅನ್ನೋದು ಪೊಟೆನ್ಶಿಯಲ್. ಸೊ ಅದೇ ಒಂದು ಅವ್ರು ಹೇಳ್ತಾರೆ. ನೆಕ್ಸ್ಟ್ ಬ್ರಾಗ್ಸ್ ಲಾ ಬಂದು ಏನ್ ಹೇಳ್ತಾರೆ? ಇವ್ರು ಕೊಟ್ಟಿರೋ ಈಕ್ವೇಶನ್ ಇಂದ ಎನ್ ಲ್ಯಾಂಬ್ಡಾ, ಅದೇ ವೇವ್ ಲೆಂತ್ ಅವ್ರು ಕೊಟ್ಟಿರೋದು, ಎನ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು, ಎನ್ ಅಂದ್ರೆ ಇಲ್ಲಿ ನಂಬರ್ ಆಫ್ ವೇವ್ ಲೆಂತ್ಸ್. ಓಕೆ, ಸೊ ಒಂದೊಂದು ವೇವ್ ಲೆಂತ್ ಅವ್ರು ತಗೊಂಡಿಲ್ಲ, ನಂಬರ್ ಆಫ್ ವೇವ್ ಲೆಂತ್ಸ್ ತಗೊಂಡಿದ್ದಾರೆ. ಸೊ ಎನ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 2D sin 90 ಡಿಗ್ರಿ ಮೈನಸ್ ಥೀಟಾ ಡಿವೈಡ್ ಬೈ 2. ಸೊ ಈ ಎರಡು ಈಕ್ವೇಶನ್ ನ ಒಟ್ಟಿಗೆ ನಾವು ಕಾರ್ಲೇಟ್ ಮಾಡಿದ್ರೆ ನಮ್ಗೆ ಒಂದು ಈಕ್ವೇಶನ್ ಬರುತ್ತೆ. ಏನ್ ಈಕ್ವೇಶನ್ ಅದು ಬರೋದಂದ್ರೆ ಸೊ ಇದರಿಂದ ಅಬ್ಸರ್ವೇಷನ್ ಬರುತ್ತೆ. ಸೊ ಈ ಅಬ್ಸರ್ವೇಷನ್ ಏನಂದ್ರೆ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ ಏನೇನೆಲ್ಲ ನಾವು ಅಬ್ಸರ್ವ್ ಮಾಡಿದೀವಿ. ಸೊ ಒಂದು ಸ್ಟ್ರೆಂತ್ ಇರುತ್ತೆ, ಎನರ್ಜಿ ಮತ್ತೆ ಎಲೆಕ್ಟ್ರಾನ್ಸ್ ಗೆ ಒಂದು ಸ್ಟ್ರೆಂತ್ ಇರುತ್ತೆ. ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋದ್ರೆ ಅದಕ್ಕೆ ಒಂದು ಸ್ಟ್ರೆಂತ್ ಇರುತ್ತೆ, ಆ ಸ್ಟ್ರೆಂತ್ ನಿಂದಾನೇ ಅದು ಎಮಿಟ್ ಆಗತ್ತೆ. ಸೊ ಎಮಿಟ್ ಆದ್ರೆ ಅದಕ್ಕೆ ಒಂದು ಆಂಗಲ್ ಇರುತ್ತೆ. ಸೊ ಎಷ್ಟು ಫಾಸ್ಟ್ ಆಗಿ ಮೂವ್ ಆಗತ್ತೆ, ಎಷ್ಟು ಆಂಗಲ್ ಅಲ್ಲಿ ಮೂವ್ ಆಗತ್ತೆ ಅನ್ನೋದೆಲ್ಲ ನಾವು ಇದರಿಂದ ನಾವು ತಿಳ್ಕೊಬಹುದು ಅಂತ ಅವರು ಕೊಟ್ಟಿದ್ದಾರೆ. ಓಕೆ, ಅದಾದ್ಮೇಲೆ ಫಾರ್ ಎಕ್ಸಾಂಪಲ್ ಆಗಿ 54 ವೋಲ್ಟ್ ಅಲ್ಲಿ ನಾನು ಎಲೆಕ್ಟ್ರಾನ್ಸ್ ನ ಕೊಟ್ರೆ ಅದು ಎಷ್ಟು ಆಂಗಲ್ ಅಲ್ಲಿ ಮೂವ್ ಆಗತ್ತೆ ಅಂದ್ರೆ 50 ಡಿಗ್ರಿ ಆಂಗಲ್ ಅಲ್ಲಿ ಅದು ಮೂವ್ ಆಗತ್ತೆ ಅಂತ ಇವರು ಕೊಟ್ಟಿದ್ದಾರೆ. ಓಕೆ, ಅದಾದ್ಮೇಲೆ ಏನೇನ್ ರಿಸಲ್ಟ್ ಅವ್ರು ಕೊಟ್ಟಿದ್ದಾರೆ ಅಂದ್ರೆ, ಸೊ ನಮ್ಗೆ ಗೊತ್ತು ಇದು ಸ್ಕ್ಯಾಟರ್ ಆಗೋ ಆಂಗಲ್ ನ ಟೀಟಾ ಅಂತ ಕೊಡ್ತೀವಿ. ಅದಾದ್ಮೇಲೆ ನಮ್ಗೆ ಎರಡು ಈಕ್ವೇಶನ್ ಇದೆ, ಆ ಎರಡು ಈಕ್ವೇಶನ್ ನ ನಾವು ಕಾರ್ಲೇಟ್ ಮಾಡ್ತೀವಿ. ಕಾರ್ಲೇಟ್ ಅಂದ್ರೆ ಏನು? ಒಟ್ಟಿಗೆ ಇಂಟರ್ ಕನೆಕ್ಷನ್ ಮಾಡಿ ನಾವು ನೋಡಿದ್ರೆ ನಮ್ಗೆ ವೇವ್ ಲೆಂತ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು H ಡಿವೈಡ್ ಬೈ ರೂಟ್ ಆಫ್ 2mEV ಅನ್ನೋದು ನಮ್ಗೆ ಕೊನೆಗೆ ಬರೋ ಈಕ್ವೇಶನ್ ಅಂತ ನಾವು ಕಂಡುಹಿಡಿಬಹುದು ಅಂತ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಸೊ ಈಗ ನಾವು ಈ ಚಾಪ್ಟರ್ ಅಲ್ಲಿ ನಾವು ನೋಡಿರೋದು ಎಲ್ಲ ಬಂದು ಡ್ಯೂಯಲ್ ನೇಚರ್ ಆಫ್ ವೇವ್ ಪಾರ್ಟಿಕಲ್. ಅರ್ಥ ಆಯ್ತಾ?